ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಪ್ರಥಮವಾಗಿ ಬುದ್ಧ ಧಮ್ಮ ಸಂಘ ಈ ತ್ರಿರತ್ನಗಳಿಗೆ ನಮನಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಗುರುಗಳಾದ ಪೂಜ್ಯ ಆಚಾರ್ಯ ಬುದ್ಧರಖಿತ ಬಡಾ ಬಂತೇಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ನಮ್ಮ ಹಿರಿಯರಾದ ಕಸಪ ಮಹಾತೇರ ಗುರು ಬಂತೇಜಿಯವರ ಪಾದಕ್ಕೆ ನಮಿಸುತ್ತಾ, ಸಂಘಕ್ಕೆ ನಮಿಸುತ್ತಾ, ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಉಪಾಸಕ ಉಪಾಸಕಿಯರೇ, ಆನ್ಲೈನಲ್ಲಿರುವ ಎಲ್ಲ ಉಪಾಸಕ ಉಪಾಸಕಿಯರೇ, ನಿಮ್ಮೆಲ್ಲರಿಗೂ ಮಹಾಬೋಧಿ ಸೊಸೈಟಿಗೆ ಇವತ್ತು 1ನೇ ತಾರೀಕು ಫೆಬ್ರವರಿ 2026 ಇವತ್ತಿನ ಬಹಳ ವಿಶೇಷ ದಿನ. ಅಂದರೆ ಇದು ಮಾಘ ಪೂರ್ಣಿಮೆಯ ದಿನ, ಮಾಘ ಪೂಜಾ ದಿನ ನಾವು ಆಚರಿಸ್ತಾ ಇದ್ದೀವಿ ಬೆಳಿಗ್ಗೆಯಿಂದ. ಇದಕ್ಕೆ ನಿಮಗೆಲ್ಲರಿಗೂ ಮಂಗಳ ಮೈತ್ರಿಯ ಸ್ವಾಗತ. ಉಪಾಸಕರೇ ಮತ್ತು ಉಪಾಸಕಿಯರೇ, ಈ ಪೂರ್ಣಿಮೆಯ ಒಂದು ಸುಸಂದರ್ಭದಲ್ಲಿ ಭಗವಾನ್ ಬುದ್ಧರ ಸಮಯದಲ್ಲಿ ಆಗಿರ್ತಕ್ಕಂಥ ಆ ಒಂದು ಅತಿ ಅಮೂಲ್ಯವಾಗಿರ್ತಕ್ಕಂಥ ಘಟನೆ ಮತ್ತು ಅವತ್ತು ಹೇಳಿರುವ ಭಗವಾನ್ ಬುದ್ಧರ ಬೋಧನೆ ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಂತ ನಿಮ್ಗೆ ಅರ್ಥ ಆಗತ್ತೆ. ಈಗ ಭಗವಾನ್ ಬುದ್ಧರು ಬೋಧಿ ಪಡೆದ ಮೇಲೆ ವೈಶಾಖ ಪೂರ್ಣಿಮೆ ದಿನ ಬೋಧಿ ಪಡೆದ್ರು. 35 ವಯಸ್ಸಾಗಿತ್ತಲ್ಲ ಅವಾಗ. ವೈಶಾಖ ಪೂರ್ಣಿಮೆ ದಿವಸ ಬೋಧಿ ಪಡೆದುಕೊಂಡ್ರು. ವೈಶಾಖ ಪೂರ್ಣಿಮೆ ಮೇ ತಿಂಗಳಲ್ಲಿ ಬರುತ್ತೆ. ಬುದ್ಧ ಜಯಂತಿ, ಬುದ್ಧ ಪೂರ್ಣಿಮೆ, ವೈಶಾಖ ಪೂರ್ಣಿಮೆ ಅಂತ ಆಚರಿಸ್ತೀವಿ. ಅದಾದ್ಮೇಲೆ ಬುದ್ಧಗಯೆಯಲ್ಲಿ ಬೋಧಿ ವೃಕ್ಷದ ಕೆಳಗಡೆ ಬೋಧಿ ಪಡೆದ್ರಲ್ಲ, ಮೇಯಿಂದ ಜೂನ್, ಜೂನಿಂದ ಜುಲೈ 2 ತಿಂಗಳು ಭಗವಾನ್ರು ಅಲ್ಲೇ ಬೋಧಿ ವೃಕ್ಷದ ಆಜು ಬಾಜು ಅಲ್ಲೇ ಹತ್ತಿರದಲ್ಲೇ ಇದ್ರು. ನಂತರ ಆಷಾಢ ಪೂರ್ಣಿಮೆ ದಿವಸ ಸಾರನಾಥಕ್ಕೆ ಬರ್ತಾರೆ. ಸಾರನಾಥಕ್ಕೆ ಬಂದು ಅಲ್ಲಿ ಮೊಟ್ಟ ಮೊದಲನೇ ಧರ್ಮೋಪದೇಶ ಧಮ್ಮಚಕ್ರ ಪವತ್ತನ ಸುತ್ತ ಅಂತ ಬೋಧಿಸ್ತಾರೆ. ಅದು ಜುಲೈ ಪೂರ್ಣಿಮೆ. ಅದನ್ನ ಬೋಧಿಸಿ ವರ್ಷವಾಸ ಅಂದ್ರೆ 3 ತಿಂಗಳ ಮಳೆಗಾಲದ ಸಮಯವನ್ನ ಒಂದೇ ಜಾಗದಲ್ಲಿ ಇರಬೇಕು. ಎಲ್ಲ ಬಂತೇಜಿಗಳು ಒಂದೇ ಜಾಗದಲ್ಲೇ ಇರ್ತಾರೆ. ಭಗವಾನ್ರು ಅಲ್ಲಿ ಸಾರನಾಥದಲ್ಲಿಯೇ ಕಳೀತಾರೆ. ಆಷಾಢ ಪೂರ್ಣಿಮೆ ಜುಲೈಯಿಂದ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಅಕ್ಟೋಬರ್ ಪೂರ್ಣಿಮೆಯ ದಿವಸ ವರ್ಷವಾಸ ಮುಕ್ತಾಯ ಆಗುತ್ತೆ. ಅದಾದ್ಮೇಲೆ ಇನ್ನೂ 1 ತಿಂಗಳು ಅಲ್ಲೇ ಇದ್ದು ನವೆಂಬರ್ವರೆಗೂ. ನಂತರ ಅಲ್ಲಿಂದ ಬುದ್ಧಗಯೆಗೆ ಬರ್ತಾರೆ. ಬುದ್ಧಗಯೆಗೆ ಬಂದು ಅಲ್ಲಿ 1,000 ಜಟಿಲ ಸನ್ಯಾಸಿಗಳಿರ್ತಾರೆ. ಗುರುವೇಳ ಕಸಪ ಅಂತಕ್ಕಂಥ ಗುರುವಿನ ಅಡಿಯಲ್ಲಿ 500 ಜನ, ಗಯಾ ಕಸಪ ಅಂತಕ್ಕಂಥ ಅವರ ತಮ್ಮ, ಗುರುವೇಳ ಕಸಪನ ತಮ್ಮ ಗಯಾ ಕಸಪ, ಅವರ ಅಡಿಯಲ್ಲಿ 300 ಜನ ಇರ್ತಾರೆ. ಗಯಾ ಕಸಪನ ತಮ್ಮ ನದಿ ಕಸಪ, ನದಿ ಕಶ್ಯಪನ ಅಡಿಯಲ್ಲಿ 200 ಜನ ಇರ್ತಾರೆ. ಈ ರೀತಿ 1,000 ಜನ ಇರ್ತಾರೆ. ಭಗವಾನ್ರು ಬಂದು ಆ ಕಸಪ, ಗುರುವೇಳ ಕಸಪನಿಗೆ ಭೇಟಿ ಆಗ್ತಾರೆ. ಸಂಜೆ ಹೊತ್ತಾಗಿರುತ್ತೆ. ಹೇಳ್ತಾರೆ, ನಾನು ರಾತ್ರಿ ಇಲ್ಲಿ ಉಳ್ಕೊಳ್ಬೇಕು. ಆಗ ಕಸಪ ಜಟಿಲ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಕಸಪ ಹೇಳ್ತಾರೆ, ಇಲ್ಲಿ ಜಾಗ ಇಲ್ಲ, ಇಲ್ಲಿ ಕುಟೀರಗಳು ಅಷ್ಟು ಸರಿಯಾಗಿಲ್ಲ ಅಂತ ಹೇಳಿದಾಗ ಭಗವಾನ್ರು ಹೇಳ್ತಾರೆ, ನಾನು
ಆ ಅಗ್ನಿ ಪೂಜೆ ಮಾಡುವ ಅಗ್ನಿಕುಂಡದ ಆ, ಕೋಣೆಯಲ್ಲಿ ನಾನು ಅಲ್ಲೇ ಮಲಗ್ಕೊಳ್ತೀನಿ, ನನಗೆ ಅಲ್ಲೇ ಕೊಡಿ ಜಾಗ ಸಾಕು ಅಂತ ಹೇಳ್ತಾರೆ. ಆಗ ಉರುವೇಳ ಕಸಪ್ಪ ಹೇಳ್ತಾರೆ, ಓ, ಅಲ್ಲಿ ಮಹಾ ನಾಗ ಇದೆ, ಆ ನಾಗ ಯಾರನ್ನು ಬಿಡುವುದಿಲ್ಲ, ನಾನು ತಪಸ್ಸು ಮಾಡಿ ನಾನು ಅದನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೇನೆ. ನೀನೇನಾದ್ರೂ ಅಲ್ಲಿ ಉಳಿದುಕೊಂಡರೆ ರಾತ್ರಿ ನಿನಗೆ ಕಚ್ಚಿ ನುಂಗಿ ಹಾಕ್ಬಿಡುತ್ತೆ. ಉರುವೇಳ ಕಸಪ್ಪ ಭಗವಾನ್ ಬುದ್ಧರ ಬಗ್ಗೆ ಏನು ಅರಿವಿಲ್ಲ, ಏನಿಲ್ಲ, ಆ ತರ ಹೇಳ್ತಾನೆ. ಆಗ ಭಗವಾನ್ ಬುದ್ಧರು, ಅದರ ಚಿಂತೆ ನೀನು ಮಾಡಬೇಡ, ನಾನು ಜೀವಂತ ಇರ್ತೀನೋ ಬಿಡ್ತೀನಿಯೋ ಅದು ನನಗ್ ಗೊತ್ತು, ನನಗೆ ಉಳ್ಕೊಳ್ಳೋದಕ್ಕೆ ಜಾಗ ಬೇಕು, ಜಾಗ ಕೊಡು ಅಂತ ಹೇಳಿದಾಗ, ಸರಿ, ನಿನ್ನಿಷ್ಟದಂತೆ ನೀನು ಮಾಡು, ಒಂದ್ ವೇಳೆ ಅಗ್ನಿ ಕುಂಡದ ಕೋಣೆಯಲ್ಲೇ ನೀನು ಮಲಗ್ತೀನಿ ಅಂತಂದ್ರೆ ಅಲ್ಲೇ ಮಲಕ್ಕೋ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಭಗವಾನ್ ಬುದ್ಧರಲ್ಲಿ ಹೋಗಿ ಧ್ಯಾನದಲ್ಲಿ ಕುಳಿತುಕೊಳ್ತಾರೆ. ಧ್ಯಾನದಲ್ಲಿ ಕುಳಿತುಕೊಂಡ ಮೇಲೆ ದೊಡ್ಡ ಹಾವು ಬಂದು ತುಂಬಾ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಡುತ್ತೆ. ಆದ್ರೆ ಭಗವಾನ್ ಬುದ್ಧರ ಮೈತ್ರಿ, ಕರುಣೆ ಮತ್ತು ಅವರ ರಿದ್ಧಿಯ ಶಕ್ತಿಯಿಂದ ಅದನ್ನು ಸಂಪೂರ್ಣವಾಗಿ ಸದೆ ಬಡೆದು ತಮ್ಮ ಶಕ್ತಿಯಿಂದ ಅದನ್ನ ಚಿಕ್ಕ ಒಂದು ಹಾವನ್ನಾಗಿ ಮಾಡಿ, ಅವರ ಪಿಂಡ ಪಾತ್ರೆ ಇದೆಯಲ್ಲ, ಆ ಪಿಂಡ ಪಾತ್ರೆಯಲ್ಲಿ ಇಟ್ಟು ಅವರು ಧ್ಯಾನ ಮಾಡ್ತಾ ಕುಳಿತುಕೊಳ್ತಾರೆ. ಬೆಳಿಗ್ಗೆ ಆದಾಗ ಈ ಉರುವೇಳ ಕಸಪ್ಪ ಯೋಚನೆ ಮಾಡ್ತಾನೆ, ಖಂಡಿತವಾಗಿಯೂ ಈ ಶ್ರಮಣ ಗೌತಮ ಸತ್ತು ಹೋಗಿರ್ಬೋದು, ಹಾವು ಕಚ್ಚಿರ್ಬೋದು, ಹೋಗಿ ನೋಡ್ತೀನಿ ಅಂತ ಹೇಳಿ ಬರ್ತಾನೆ. ಒಂದು ಅಗ್ನಿ ಕೋಣೆಯಲ್ಲಿ ತೆರೆದು ನೋಡಿದ್ರೆ ಭಗವಾನ್ ಬುದ್ಧರು ಶಾಂತವಾಗಿ ಧ್ಯಾನದಲ್ಲಿ ಕುಳಿತುಕೊಂಡಿದ್ದಾರೆ. ಆಗ ಉರುವೇಳ ಕಸಪ್ಪ ಹೇಳ್ತಾನೆ, ಓ, ನೀವು ಇನ್ನೂ ಜೀವಂತವಾಗಿದ್ದೀರಾ? ಹೌದಪ್ಪ, ನಾನು ಜೀವಂತವಾಗಿ ಇದ್ದೀನಿ, ಏನಾಯ್ತು? ಇದು ನಾಗ ಬರ್ಲಿಲ್ವಾ? ಬಂತು, ಮತ್ತೆ ಬಂದು ನಿಮಗೆ ತೊಂದರೆ ಕೊಟ್ಟು ನಿಮ್ಮನ್ನು ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ಲಿಲ್ವಾ? ಮಾಡ್ತು, ಮತ್ತೇನಾಯ್ತು? ಏನಾಯ್ತು? ಆ ನಾಗರಾಜನನ್ನ ನಾನು ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಂಡಿದ್ದೇನೆ. ಓ, ಎಲ್ಲಿದೆ ನಾಗರಾಜ? ಅವಾಗ ಭಗವಾನ್ ಹೇಳ್ತಾರೆ, ನೋಡಿ, ನೀನು ಭಯ ಬಿದ್ದುಕೊಂಡು ಅದನ್ನ ಪೂಜೆ ಮಾಡಿಕೊಂಡು ಅದಕ್ಕೆ ಏನೆಲ್ಲ ಮಾಡ್ಕೊಂಡಿರ್ತೀಯ, ಇಲ್ಲಿ ನನ್ನ ಪಿಂಡ ಪಾತ್ರೆಯಲ್ಲಿ ಆರಾಮಾಗಿ ಮಲಗಿದೆ. ಆಗ ಉರುವೇಳ ಕಸಪ್ಪನಿಗೆ ಆಶ್ಚರ್ಯ ಆಗಿ, ಓ, ಈ ಮನುಷ್ಯ ಸಾಮಾನ್ಯ ಇರ್ಲಿಕ್ಕಿಲ್ಲ, ಇಂಥ ಒಂದು ದೊಡ್ಡ ಶಕ್ತಿಶಾಲಿಯಾದ ನಾಗವನ್ನೇ ಸದೆ ಬಡೆದು ಪಿಂಡ ಪಾತ್ರೆಯಲ್ಲಿ ಹಾಕಿದ್ದಾನೆ ಅಂತಂದ್ರೆ ಈ ಮನುಷ್ಯ ಸಾಮಾನ್ಯ ಅಲ್ಲ ಅಂತ ಹೇಳಿ, ಸರಿ ಸರಿ, ದೊಡ್ಡ ಕೆಲಸ ಮಾಡಿದಿರಿ, ಒಳ್ಳೇದಾಗ್ಲಿ ಅಂತ ಹೋಗುವಾಗ ಭಗವಾನ್ ಹೇಳ್ತಾರೆ, ಓ ಉರುವೇಳ ಕಸಪ್ಪ, ನಾನು ನಿನಗೆ ಧಮ್ಮವನ್ನು ಹೇಳೋದಿಕ್ ಬಂದಿದ್ದೇನೆ, ಧಮ್ಮವನ್ನ ಕೇಳು ಅಂತ ಹೇಳಿದಾಗ ಕಸಪ್ಪ, ಉರುವೇಳ ಕಸಪ್ಪ ಹೇಳ್ತಾರೆ, ನೀವು ಅದನ್ನ ತಿಳಿದುಕೊಂಡಿದ್ದೀರಿ ಅಂತ ಯಾರಿಗೆ ಗೊತ್ತು? ನೀವು ಅದನ್ನ ಓದಿ ಜ್ಞಾನ ಪಡೆದಿದ್ದೀರಿ ಅಂತ ಯಾರಿಗೆ ಗೊತ್ತು ಅಂತ ಹೇಳಿದಾಗ ಭಗವಾನ್ರು ಅನೇಕ ರೀತಿನಲ್ಲಿ ಈ ರಿದ್ಧಿ ಶಕ್ತಿಯನ್ನ ತೋರಿಸ್ತಾರೆ. ಒಂದಲ್ಲ, ಎರಡಲ್ಲ, ಪ್ರತಿ ಸಾರಿ ತೋರಿಸಿದಾಗ, ಓ, ಈ ಶ್ರಮಣ ಗೌತಮ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಸನ್ಯಾಸಿ, ಒಳ್ಳೆ ಸನ್ಯಾಸಿನೇ, ಆದ್ರೆ ನನ್ನ ತರ ಅರ್ಹಂತ ಆಗಿಲ್ಲ ಅಂತ ಇವರು ಕಸಪ್ಪ ಯೋಚನೆ ಮಾಡ್ತಾ ಇದ್ದ. ಎರಡನೇ ಪಾಟಿಹಾರ್ಯ ಅಂದ್ರೆ ರಿದ್ಧಿಯನ್ನ ತೋರಿಸಿದಾಗ ಮತ್ತೆ ಅದೇ, ಮೂರನೇದ್ದು, ನಾಲ್ಕನೇದ್ದು, ಈ ರೀತಿ ಭಗವಾನ್ರು 3000 ವಿವಿಧ ರೀತಿನಲ್ಲಿ ತೋರಿಸ್ತಾರೆ. ಪ್ರತಿ ಸಾರಿನೂ, ಓ, ಇದು ದೊಡ್ಡ ಶಕ್ತಿ ಇದೆ, ದೊಡ್ಡ ಇದು ಇದೆ, ಆದ್ರೆ ನನ್ನ ತರ ಅರ್ಹಂತ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದ.
ಕೊನೆಗೆ ಭಗವಾನ್ ಹೇಳ್ತಾರೆ 3000 ಇದಾದ್ಮೇಲೆ, ನಾನು 3000 ಪಾಟಿಹಾರ್ಯ ಅಂದ್ರೆ ರಿದ್ದಿಯ ಶಕ್ತಿಗಳನ್ನು ತೋರಿಸಿದ ಮೇಲೆಯೂ ನೀನ್ ಏನ್ ಯೋಚನೆ ಮಾಡ್ತಾ ಇದ್ದೀಯಾ? ನಾನೇ ದೊಡ್ಡವನು, ನಾನು ಅರ್ಹಂತ ಅಂತ ಹೇಳಿ ಯೋಚನೆ ಮಾಡ್ತಾ ಇದೀಯಾ? ನೀನು ಅರ್ಹಂತನೂ ಅಲ್ಲ, ಅರ್ಹಂತದ ಮಾರ್ಗದಲ್ಲಿಯೂ ನಡೆಯುತ್ತಿಲ್ಲ ಅಂತ ಜೋರಾಗಿ ಹೇಳಿದಾಗ, ಆಗ ಗುರುವೇಳ ಕಶ್ಯಪನಿಗೆ ಸ್ವಲ್ಪ ಪ್ರಜ್ಞೆ ತರ ಬಂದು, ಏನೋ ಹೇಳ್ತಾ ಇದ್ದಾರಲ್ಲ, ಮತ್ತೆ ನಾನು ಅರ್ಹಂತ ಅಲ್ಲ ಅಂದ್ರೆ ನಾನು ಏನು? ನೀನು ಇನ್ನೂ ಸಾಮಾನ್ಯ ಅಜ್ಞಾನದಲ್ಲಿರುವ ಮನುಷ್ಯ. ನಿನಗೆ ನೀನೇ ಈ ಬೆಂಕಿ ಪೂಜೆ ಮಾಡ್ಕೊಂಡ್ಬಿಟ್ಟು ಬೆಂಕಿ ನನ್ನ ಎಲ್ಲ ಕ್ಲೇಶಗಳನ್ನ ಸುಟ್ಟಾಕಿದೆ ಅನ್ಕೊಂಡ್ಬಿಟ್ರೆ ಸುಟ್ಟಾಕ್ಬಿಟ್ಟಿರುತ್ತ. ಅದಕ್ಕೆ ನೀನು ಸಾಧನೆ ಮಾಡಬೇಕು ಅಂತ ಹೇಳಿದಾಗ ಅವನಿಗೆ ಶ್ರದ್ಧೆ ಬರುತ್ತೆ. ಒಂದು ನಮಸ್ಕಾರ ಮಾಡಿ, ಭಗವಾನ್ರೆ ನಾನು ಬುದ್ಧರಲ್ಲಿ, ಧಮ್ಮದಲ್ಲಿ, ಸಂಘದಲ್ಲಿ ಶರಣು ಹೋಗ್ತೀನಿ, ನನಗೆ ಒಬ್ಬಜ್ಜ ಕೊಡಿ, ನನಗೆ ಉಪಸಂಪದ ಕೊಡಿ, ಭಿಕ್ಷು ಮಾಡಿ. ಆಗ ಭಗವಾನ್ ಹೇಳ್ತಾರೆ, ಸರಿ ನಾನು ಮಾಡ್ತೀನಿ, ಆದ್ರೆ ನೀನ್ ಇದೆಲ್ಲ ಬಿಡ್ಬೇಕಾಗತ್ತೆ ಅಂತ ಹೇಳಿದಾಗ, ಈಗಲೇ ನಾನು ಬಿಡ್ತೀನಿ ಅಂತ ಹೋಗಿ ನನ್ನ ಕುಟೀರ ಎಲ್ಲ ಕ್ಲೀನ್ ಮಾಡಿ ಅಲ್ಲೆಲ್ಲ ಯಜ್ಞ ಕುಂಡದ ಕಟ್ಟಿಗೆಗಳು ಅದು ಇದನ್ನೆಲ್ಲ ತೆಗೆದು ನಿರಂಜನ ನದಿನಲ್ಲಿ ಬೀಸಾಕ್ತಾನೆ. ಮತ್ತೆ ಉದ್ದುದ್ದ ಕೂದ್ಲಿರುತ್ತೆ. ಭಗವಾನ್ ಹೇಳ್ತಾರೆ, ಇದೆಲ್ಲ ಉದ್ದ ಕೂದ್ಲೆಲ್ಲ ಇಲ್ಲಿ ನಡೆಯಲ್ಲ, ಅದನ್ನೆಲ್ಲಾನು ಬೋಳ್ಸ್ಕೊಳ್ತಾನೆ. ಯಾವಾಗ ಉರುವೇಳ ಕಶ್ಯಪ ಅಂತ ಒಂದು ದೊಡ್ಡ ಗುರು ಈ ರೀತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಅವರ 500 ಜನ ಶಿಷ್ಯರು ಕೂಡ ನಾವು ನಿಮ್ ಜೊತೆನೆ ಬರ್ತೀವಿ ಅಂತ ಹೇಳಿ ಅವರು ಎಲ್ಲ ತೆಗೆದು ಕಿತ್ತಾಕಿ ಸ್ವಚ್ಛಗೊಳಿಸಿ, ತಮ್ಮ ಕುಟೀರ ಸ್ವಚ್ಛಗೊಳಿಸಿ, ತಲೆ ಬೋಳಿಸಿ ಸ್ವಚ್ಛಗೊಳಿಸಿ ಈ ಎಲ್ಲ ಇವುಗಳನ್ನ ಬೀಸಾಕ್ತಾರೆ ಇದರಲ್ಲಿ, ನದಿನಲ್ಲಿ, ನೇರಂಜರ ನದಿಯಲ್ಲಿ. ಇವರೆಲ್ಲರೂ ಭಗವಾನ್ ಬುದ್ಧರು ಏಥ ಭಿಕ್ಕವೇ ಅಂತ ಹೇಳ್ತಾರೆ. ಅಂದ್ರೆ ಓ ಭಿಕ್ಷುಗಳೇ ಬನ್ನಿ ಅಂತ ಹೇಳಿ ಬಲಗೈ ಎತ್ತಿ ಆಶೀರ್ವಾದ ಮಾಡ್ತಾರೆ. ಇಲ್ಲಿ ಧಮ್ಮ ಬೋಧಿಸಲ್ಪಟ್ಟಿದೆ, ಸಂಪೂರ್ಣವಾಗಿ ಬೋಧಿಸಲ್ಪಟ್ಟಿದೆ, ಅದನ್ನ ನೀವು ಅನುಸರಿಸಿ ಬನ್ನಿ ಭಿಕ್ಷುಗಳೇ ಅಂತ ಹೇಳಿದಾಗ ಅವ್ರ ಭಿಕ್ಷುಗಳ ರೀತಿನಲ್ಲಿ ಆಗಿ ಬಹಳ ಚೆನ್ನಾಗಿ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಬಂದ್ಬಿಡುತ್ತೆ. ಅವ್ರು ನಮಸ್ಕಾರ ಮಾಡಿ ಭಗವಾನ್ ಬುದ್ಧರ ಶಿಷ್ಯರಾಗ್ಬಿಡ್ತಾರೆ. ಈಗ ಈ ನಿರಂಜರ ನದಿಯಲ್ಲಿ ಸ್ವಲ್ಪ ದೂರ ಕೆಳಗಡೆ ಗಯಾ ಕಶ್ಯಪ ತನ್ನ 300 ಜನ ಶಿಷ್ಯರೊಂದಿಗೆ ಅಲ್ಲಿ ಅವನ ವಾಸ ಇರುತ್ತೆ. ಈಗ ಇಲ್ಲಿ ನದಿನಲ್ಲಿ ಇದೆಲ್ಲ ಹರಿದುಕೊಂಡು ಬರ್ತಾ ಇದೆಯಲ್ಲ, ಈ ಅಗ್ನಿ ಕುಂಡಗಳು, ಪೂಜೆ ಮಾಡಿರ್ತಕ್ಕಂಥ ಕಟ್ಟಿಗೆಗಳು, ಅದು ಇದು, ಆಮೇಲೆ ಕೂದಲು, ಆಮೇಲೆ ಇವೆಲ್ಲ ಅವ್ರ ವಿಚಿತ್ರವಾದ ಬಟ್ಟೆಗಳೇನಿತ್ತು ಅದನ್ನೆಲ್ಲ ತೆಗೆದು ಬೀಸಾಕಿರ್ತಾರೆ. ಅದನ್ನ ನೋಡಿದ ತಕ್ಷಣ ನೆನಪಾಗ್ಬಿಡುತ್ತೆ, ಓ ಗುರುತು ಹಿಡಿತಾನೆ ಗಯಾ ಕಶ್ಯಪ, ಇದು ಎಲ್ಲ ನನ್ನ ದೊಡ್ಡ ಸಹೋದರನಿಗೆ ಸೇರಿರುವ ವಸ್ತುಗಳು, ಏನ್ ಅನಾಹುತ ಆಗ್ಬಿಡ್ತು ಅಂತ ಹೇಳಿ ತನ್ನ 300 ಜನ ಶಿಷ್ಯರೊಂದಿಗೆ ಉರುವೇಳ ಕಶ್ಯಪ ಇರುವ ಜಾಗಕ್ಕೆ ಬರ್ತಾನೆ. ಅಲ್ಲಿ ಬಂದು ನೋಡಿದ್ರೆ ಇಲ್ಲಿ ಉರುವೇಳ ಕಶ್ಯಪ 500 ಜನರೊಂದಿಗೆ ಭಿಕ್ಷುಗಳಾಗಿ ಎಲ್ಲ ಶಾಂತವಾಗಿ ಕುಳಿತು ಧ್ಯಾನ ಮಾಡ್ತಿರ್ತಾರೆ. ಅದನ್ನ ನೋಡಿ ದೊಡ್ಡ ಸ್ಫೂರ್ತಿ ಬಂದು ನೆಕ್ಸ್ಟ್ ಇದೇನಾಯ್ತು, ಯಾಕೆ ಈ ರೀತಿ ಪರಿವರ್ತನೆ ಆಯ್ತು ಅಂತ ಕೇಳಿದಾಗ ಉರುವೇಳ ಕಶ್ಯಪ ಅವರ ಸಹೋದರ ಹೇಳ್ತಾನೆ, ನಾನು ಇದನ್ನೆಲ್ಲ ಕೇಳಿದೆ, ಇದನ್ನೆಲ್ಲ ನೋಡಿದೆ ಅಂತ ಹೇಳಿದಾಗ, ಓ ಇಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಮಾರ್ಗ ನೀವು ಹಿಡ್ಕೊಂಡಿದ್ದೀರಿ, ನಾನು ಕೂಡ ನನ್ನ ಶಿಷ್ಯರೊಂದಿಗೆ ಭಗವಾನ್ ಬುದ್ಧರ ಶರಣು ಹೋಗ್ತೀನಿ ಅಂತ ಹೇಳಿ ಗಯಾ ಕಶ್ಯಪ ಮತ್ತು 300 ಜನ ಶಿಷ್ಯಂದಿರೋರು ಎಲ್ಲರೂ ತಲೆ ಬೋಳಿಸ್ಕೊಂಡು ಈ ಬಟ್ಟೆ ಎಲ್ಲ ಇದನ್ನ ಮಾಡಿ, ಭಗವಾನ್ರೆ ನಮಗೆ ಭಿಕ್ಷು ಮಾಡಿ ಅಂತ ಕೇಳ್ಕೊಳ್ತಾನೆ. ಕೇಳ್ಕೊಂಡಾಗ ಭಗವಾನ್ರು ಮತ್ತೆ ಅವ್ರಿಗೂ ಏಥ ಭಿಕ್ಕವೇ, ಬನ್ನಿ ಭಿಕ್ಷುಗಳೇ, ಈ ಧಮ್ಮ
ಚೆನ್ನಾಗಿ ಸಂಪೂರ್ಣವಾಗಿ ಬೋಧಿಸಲ್ಪಟ್ಟಿದೆ. ಪ್ರಾರಂಭದಲ್ಲಿಯೂ ಒಳ್ಳೆಯದು, ಮಧ್ಯದಲ್ಲಿಯೂ ಒಳ್ಳೆಯದು, ಅಂತ್ಯದಲ್ಲಿಯೂ ಒಳ್ಳೆಯ ಫಲವನ್ನ ಕೊಡ್ತಕ್ಕಂಥದ್ದು ಅಂತ ಹೇಳಿ ಭಗವಾನ್ ಬುದ್ಧರು ಅವರೆಲ್ಲರಿಗೂ ಭಿಕ್ಷುವನ್ನಾಗಿ ಮಾಡಿಬಿಡ್ತಾರೆ. ಸೊ 500 ಮತ್ತು 300 800 ಜನ ಆಗ್ಬಿಡ್ತಾರೆ. ಈಗ ಅವರು ಎಲ್ಲ ಕೆತ್ತಿ ಬಿಸಾಕಿದ್ರಲ್ಲ, ಅದೇ ನದಿಯಲ್ಲಿ ಮುಂದೆ ದೂರದಲ್ಲಿ ನದಿ ಕස්සಪ್ಪ ಅಂತಕ್ಕಂಥ ಚಿಕ್ಕ ಸಹೋದರ, ಇವರ ಸಹೋದರ, ಆ ಸಹೋದರನಿಗೆ 200 ಜನ ಶಿಷ್ಯರಿರ್ತಾರೆ. ಅವರೆಲ್ಲ ಅಲ್ಲಿ ತಮ್ಮ ಕುಟೀರ ಸಾಧನೆಗಳು, ಅಗ್ನಿ ಪೂಜೆ ಮಾಡ್ಕೊಂಡಿರ್ತಾರೆ. ಅವ್ರು ನೋಡ್ತಾರೆ ಈ ನಿರಂಜನ ನದಿಯಲ್ಲಿ ಇದೆಲ್ಲ ಕುಂಡಗಳು, ಅದು ಇದು ಕಟ್ಟಿಗೆಗಳು ಎಲ್ಲ ಹರಿದುಕೊಂಡು ಬರ್ತಾ ಇವೆ, ಬಟ್ಟೆಗಳು ಹರಿದುಕೊಂಡು ಬರ್ತಾ ಇವೆ, ಕೂದಲು ಹರಿದುಕೊಂಡು ಬರ್ತಾ ಇದೆ. ನೋಡಿ ಆಶ್ಚರ್ಯ ಆಗ್ಬಿಡುತ್ತೆ, ಏನಾಯ್ತು ಏನಾಯ್ತು ಏನಾಯ್ತು, ಏನೋ ಅನಾಹುತ ಆಗಿದೆ ಅಂತ ಹೇಳಿ ನದಿ ಕස්සಪ್ಪ ತನ್ನ 200 ಶಿಷ್ಯರೊಂದಿಗೆ ಓಡಿ ಬರ್ತಾನೆ ಇಲ್ಲಿ ಉರುವೇಳ ಕස්සಪ್ಪ ಅವರ ಜಾಗಕ್ಕೆ. ಆಗ ಅಲ್ಲಿ ಬಂದು ನೋಡಿದಾಗ ಉರುವೇಳ ಕස්සಪ್ಪನೂ ಭಿಕ್ಷು, ಕಸಪ್ಪನೂ ಭಿಕ್ಷು, 800 ಜನ ಶಿಷ್ಯರು ಭಿಕ್ಷುಗಳು. ನೋಡಿ ಅದು ಆಶ್ಚರ್ಯ ಆಗಿ ಹೇಳ್ತಾನೆ, ಏನಾಯ್ತು? ಆಗ ಅವ್ರು ಹೇಳ್ತಾರೆ, ಈ ತರ ಆಯ್ತು, ಭಗವಾನ್ ಬುದ್ಧರ ದರ್ಶನ ಆಗಿದೆ, ಇಂಥ ಒಂದು ಉತ್ಕೃಷ್ಟವಾದ ಮಾರ್ಗದಲ್ಲಿ ನಡೆಯುವ ಅವಕಾಶ ಇದೆ ಅಂತ ಹೇಳಿದಾಗ ನದಿ ಕಸಪ್ಪನು ಕೂಡ ತಕ್ಷಣ ಎಲ್ಲ ತೆಗೆದು ಬೀಸಾಕಿ ನನಗೂ ಮತ್ತು ನನ್ನ ಶಿಷ್ಯಂದಿರು ಎಲ್ಲರಿಗೂ ಭಿಕ್ಷುಗಳನ್ನಾಗಿ ಮಾಡಿ ಅಂತ ಕೇಳ್ಕೊಂಡಾಗ ಭಗವಾನ್ರು ಅವ್ರಿಗೂ ಏತ ಭಿಕ್ಷವೇ ಅಂತ ಭಿಕ್ಷು ಮಾಡಿಬಿಡ್ತಾರೆ. ಸೊ ಈ ರೀತಿ 1,000 ಜನ ಅರ್ಹಂತರಾಗ್ಬಿಡ್ತಾರೆ. ನೋಡಿ ಭಗವಾನ್ ಬುದ್ಧರ ಕಾಲದಲ್ಲಿ ಅದೇ ಯಾವ ರೀತಿ ಪಕ್ವ ಆಗಿದ್ರು ಜನ. ಭಗವಾನ್ರು ಒಂದೊಂದು ಮಾತುಗಳನ್ನು ಕೇಳಿ ಎಂತ ಎಷ್ಟೇ ತಪ್ಪು ಮಾರ್ಗದಲ್ಲಿರ್ಲಿ, ಅದೆಷ್ಟೇ ಅಜ್ಞಾನದಲ್ಲಿರ್ಲಿ, ಆದ್ರೂ ಕೂಡ ಅವರನ್ನ ಅಲ್ಲಿಂದ ಹೊರಗಡೆ ತೆಗೆಯುವ ಕಲೆ ಭಗವಾನ್ ಬುದ್ಧರಿಗೆ ಗೊತ್ತಿತ್ತು. ಆದ್ದರಿಂದನೇ ನಾವು ಅವ್ರಿಗೆ ಏನಂತ ಹೇಳ್ತೀವಿ? ಅನುತ್ತರೋ ಪುರಿಸದಮ್ಮ ಸಾರಥಿ. ಅನುತ್ತರ, ಸರಿಸಾಟಿ ಇಲ್ಲ. ಜನಗಳನ್ನ ಪಳಗಿಸುವುದರಲ್ಲಿ ಸರಿಸಾಟಿ ಇಲ್ಲದಂತ ಗುರುಗಳು ಭಗವಾನ್ ಬುದ್ಧರು. ಅದಾದ್ಮೇಲೆ ಇದೆಲ್ಲ ಆಗಿದ್ದಲ್ಲಿ ಉರುವೇಳ ಅಂದ್ರೆ ಈಗಿನ ಬುದ್ಧಗಯ. ಇದೆಲ್ಲ ಆಗಿದ್ದಲ್ಲಿ ಬುದ್ಧಗಯಲ್ಲಿ. ನೀವು ಅನೇಕ ಜನ ಹೋಗಿದ್ದೀರಿ ಅನ್ಸುತ್ತೆ. ಎಷ್ಟು ಜನ ಹೋಗಿದ್ದೀರಿ ಬುದ್ಧಗಯಗೆ? ಕೈ ಎತ್ತಿ. ಬುದ್ಧಗಯೆ, ಇಷ್ಟು ಜನ ಹೋಗಿದ್ದೀರಿ, ಸಂತೋಷ. ದಯಮಾಡಿ ಎಲ್ಲರೂ ಅಲ್ಲಿ ಹೋಗಿಬಿಟ್ಟು ದರ್ಶನ ತಗೊಂಡು ಬನ್ನಿ. ಭಗವಾನ್ ಬುದ್ಧರು ಅಲ್ಲಿ ಇದ್ರು, ಕುಳಿತಿದ್ರು, ಎದ್ದಿದ್ರು, ಬೋಧಿ ಪಡೆದ್ರು ಅಂತ ಹೇಳಿ ದೊಡ್ಡ ಒಂದು ಸ್ಫೂರ್ತಿಯ ಜಾಗ ಅದು. ನಂತರ ಭಗವಾನ್ರು ಈ 1,000 ಭಿಕ್ಷುಗಳನ್ನ ಕರೆದುಕೊಂಡು ರಾಜಗೃಹಕ್ಕೆ ಹೋಗ್ತಾರೆ. ರಾಜಗೃಹಕ್ಕೆ ಹೋಗಿ ಅಲ್ಲಿ ವೇಳುವನದಲ್ಲಿ ತಂಗುತ್ತಾರೆ. ವೇಳುವನ ರಾಜ ಬಿಂಬಿಸಾರ ತಾಣವಾಗಿ ಕೊಟ್ಟಿರುವ ವನ. ಇವತ್ತಿಗೂ ನೀವು ಹೋಗಿ ವೇಳುವನ ಇದೆ, ಅಲ್ಲಿ ನೋಡಿ ನೀವು, ಸುಂದರವಾದ ಪರಿಸರ ಇದೆ. ಆ ವೇಳುವನದಲ್ಲಿ ತಂಗಿದ್ದಾಗ ಭಗವಾನ್ರು ಹೋಗಿ ಅಲ್ಲಿ ತಂಗುತ್ತಾರೆ. ಅವಾಗ ಏನಾಗುತ್ತೆ, ಒಂದು 15 ದಿನ ಆದ್ಮೇಲೆ ಸಾರಿಪುತ್ತ ಮತ್ತು ಮೊಗ್ಗಲ್ಲಾನ ಅಂತಕ್ಕಂಥ ಇಬ್ರು ಯುವಕರು ಇರ್ತಾರೆ. ಅವರು ಒಂದು ದೊಡ್ಡ ಜಾತ್ರೆ ನೋಡ್ತಾರೆ. ಜಾತ್ರೆಯಲ್ಲಿ ಮೊದಲು ಮೋಜು ಮಾಡ್ತಾ ಇರ್ತಾರೆ, ಗಿರಗ್ಗ ಸಮಾಜ ಜಾತ್ರೆ. ಅದನ್ನ ನೋಡ್ತಾ ನೋಡ್ತಾ ಜಿಗುಪ್ಸೆ ಬಂದ್ಬಿಡುತ್ತೆ. ನಾವ್ ಏನ್ ಮಾಡ್ತಾ ಇದೀವಿ, ಎಲ್ಲ ವ್ಯರ್ಥ ಮಾಡ್ತಾ ಇದೀವಿ ಲೈಫ್ ಅಂತ ಅಂದ್ಬಿಟ್ಟು ಇಬ್ರು ಮಿತ್ರರಿರ್ತಾರೆ, ಬಹಳ ದೊಡ್ಡ ಶ್ರೀಮಂತರವರು. ಅವರು ಎಲ್ಲವನ್ನ ತ್ಯಾಗ ಮಾಡಿ ಗುರುವನ್ನ ಹುಡುಕೊಂಡು ಹೋಗ್ಬಿಡ್ತಾರೆ. ರಾಜಗೃಹದಲ್ಲಿ ಇನ್ನೊಬ್ಬ ಗುರು ಇರ್ತಾನೆ. ಅವನ ಹೆಸರು ಸಂಜಯ.
ಸಂಜಯನಿಗೆ 250 ಜನ ಶಿಷ್ಯರು. ಸಾರಿಪುತ್ತ ಮೊಗ್ಗಲ್ಲಾನವರು ಹೋಗಿ ಸಂಜಯನ ಅಡಿಯಲ್ಲಿ ಶಿಷ್ಯರಾಗ್ಬಿಡ್ತಾರೆ. ಶಿಷ್ಯರಾಗಿ 3 ದಿನಗಳಲ್ಲಿ ಅವ್ರಿಗೆ ಏನ್ ಅರ್ಥ ಆಗುತ್ತೆ, ಈ ಸಂಜಯ್ ಕಲಿಸುವುದೆಲ್ಲ ಕಲಿತಾಯ್ತು, ಆದ್ರೆ ಇದು ಬೋಧಿಯ ಮಾರ್ಗ ಅಲ್ಲ ಅಂತ ಇದು ಆಗಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಸೊ ಅವರು ಅಸ್ಸಜಿ ಅಂತಕ್ಕಂಥ ಬಂತೆಜಿ ಅವ್ರಿಗೆ ಭೇಟಿ ಆಗ್ತಾರೆ. ಭೇಟಿಯಾಗಿ ಅಸ್ಸಜಿ ಬಂತೆ ಧಮ್ಮವನ್ನು ಹೇಳ್ತಾರೆ. ಅದನ್ನ ಕೇಳ್ತಿದ್ದಂಗೆನೆ ಸಾರಿಪುತ್ತ ಬಂತೆ ಮೊದಲು ಒಬ್ಬರೇ ಭೇಟಿಯಾಗಿದ್ದು. ಅವರು ಸೋತಾಪಣ್ಣ ಆಗ್ಬಿಡ್ತಾರೆ. ಸೋತಾಪಣ್ಣ ಆಗಿ ಅಲ್ಲಿಂದ ಅವ್ರು ಹೋಗಿ ಮೊಗ್ಗಲ್ಲಾನ ಬಂತೆಜಿಗೆ ಹೇಳ್ತಾರೆ. ಮೊಗ್ಗಲ್ಲಾನ ಸೋತಾಪಣ್ಣ ಆಗಿಬಿಡ್ತಾರೆ. ಇವಾಗ ಸೋತಾಪಣ್ಣ ಆಗಿ ಭಗವಾನ್ ಬುದ್ಧರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಇಬ್ರು ನಿರ್ಧಾರ ಮಾಡ್ತಾರೆ. ಆದ್ರೆ ಹೋಗೋದ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಡೋಣ. ನಮ್ಮ ಸಂಜಯ ಅಂತಕ್ಕಂಥ ಗುರು ಅಲ್ಲಿ 250 ಜನ ಶಿಷ್ಯರಿದ್ದಾರೆ. ಅವ್ರು ನಮ್ಮನ್ನ ನಂಬ್ಕೊಂಡಿದ್ದಾರೆ, ನಮ್ಮನ್ನ ಉದಾಹರಣೆಯಾಗಿ ನೋಡ್ತಾ ಇದ್ದಾರೆ. ಅವರಿಗೆ ನಾವು ಏನು ಕಲ್ತ್ಕೊಂಡಿದ್ದೀವಿ ಅದನ್ನು ಹೇಳ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಸಂಜಯನ ಆಶ್ರಮಕ್ಕೆ ಬಂದು ಅಲ್ಲಿ 250 ಜನ ಇರ್ತಾರೆ. ಅವ್ರಿಗೆಲ್ಲರಿಗೂ ಹೇಳ್ತಾರೆ, ನಾವು ಈ ರೀತಿ ಭಗವಾನ್ ಬುದ್ಧರ ಬೋಧನೆಯನ್ನು ಕೇಳಿ ಪರಿವರ್ತನೆ ಆಗಿದ್ದೀವಿ. ಈಗ ಅಲ್ಲಿ ಭಗವಾನ್ ಬುದ್ಧರ ಹತ್ರ ನಾವು ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಇಷ್ಟ ಇದ್ರೆ ಬನ್ನಿ. 250 ಜನ ಸಂಜಯನ ಶಿಷ್ಯರೇನು ಹೇಳ್ತಾರೆ, ಓ ನಾವು ನಿಮ್ಮನ್ನೇ ಉದಾಹರಣೆಯನ್ನಾಗಿ ಮಾಡಿ ನಿಮ್ಮ ಅನುಸರಣೆಯನ್ನು ಮಾಡ್ಕೊಂಡಿದ್ವಿ, ಆದ್ದರಿಂದ ನಾವು ಬರ್ತೀವಿ ಅಂತ 250 ಜನ ತಯಾರಾಗ್ಬಿಡ್ತಾರೆ. ಆದ್ರೆ ಸಂಜಯನಿಗೆ ಇವ್ರು ಹೇಳ್ತಾರೆ, ನೋಡಿ ಸಂಜಯ್ ಅವರೇ ಬನ್ನಿ ಬುದ್ಧರಲ್ಲಿಗೆ ಹೋಗೋಣ. ಆಗ ಸಂಜಯ್ ಒಪ್ಕೊಳ್ಳಲ್ಲ. 2ನೇ ಸಾರಿ ಹೇಳ್ತಾರೆ, 3ನೇ ಸಾರಿ ಹೇಳ್ತಾರೆ. ವಿವಿಧ ರೀತಿನಲ್ಲಿ ಹೇಳಿದ್ರು ಸಂಜಯ ಮಾತ್ರ ಬದಲಾವಣೆ ಆಗಲ್ಲ. ಕೊನೆಗೆ ಸಂಜಯನಿಗೆ 4ನೇ ಸಾರಿ ಹೇಳಿದಾಗ ಸಂಜಯ ಹೇಳ್ತಾನೆ, ಈ ಲೋಕದಲ್ಲಿ ಮೂರ್ಖರು ಜಾಸ್ತಿ ಇದ್ದಾರೋ ಅಥವಾ ಜ್ಞಾನಿಗಳು ಜಾಸ್ತಿ ಇದ್ದಾರೋ? ಆಗ ಇವ್ರು ಹೇಳ್ತಾರೆ, ಮೂರ್ಖರು ಜಾಸ್ತಿ ಇದ್ದಾರೆ, ಜ್ಞಾನಿಗಳು ಬಹಳ ಕಡಿಮೆ. ಅವಾಗ ಸಂಜಯ ಹೇಳ್ತಾನೆ, ನೀವು 250 ಜನನ ಕರ್ಕೊಂಡು ಹೋಗಿ, ನಾನು ಮಾತ್ರ ಇಲ್ಲೇ ಇರ್ತೀನಿ. ನಾನು ಈಗ ಈ ವಯಸ್ಸಿನಲ್ಲಿ ನಾನು ಬೇರೆಯವ್ರ ಶಿಷ್ಯ ಆಗೋದಕ್ಕೆ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ. ಈ ಲೋಕದಲ್ಲಿರೋ ಜ್ಞಾನಿಗಳು ಗೌತಮ ಬುದ್ಧರ ಹತ್ರ ಬರ್ತಾರೆ. ಈ ಲೋಕದಲ್ಲಿ ಇನ್ನೂ ತುಂಬಾ ಜಾಸ್ತಿ ಅಜ್ಞಾನಿಗಳು ಏನಿದ್ದಾರೆ ಅವ್ರು ನನ್ನ ಹತ್ರ ಬರ್ತಾರೆ. ನನ್ನ ಹತ್ರ ಬಂದಾಗ ನನ್ನ ಉಪದೇಶ ಮಾಡ್ಕೊಂಡು ನನ್ನ ಜೀವನ ನಡ್ಸ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಹೋಗಿ ಅಂತ ಹೇಳ್ಬಿಡ್ತಾರೆ. ಆಗ ಸಾರಿಪುತ್ತ ಮೊಗ್ಗಲ್ಲಾನ ಬಂತೆಜಿಯವರು ಅವ್ರ 250 ಜನಗಳ ಜೊತೆ ಇಲ್ಲಿ ಬರ್ತಾರೆ ಈ ರಾಜಗೃಹಕ್ಕೆ ಬಂದು ಭಗವಾನ್ ಬುದ್ಧರು ಅವಾಗ ಈ 1000 ಭಿಕ್ಷುಗಳಿಗೆ ಧರ್ಮೋಪದೇಶ ಮಾಡ್ಕೊಂಡು ಕೂತಿರ್ತಾರೆ. ದೂರದಲ್ಲಿ ಸಾರಿಪುತ್ತ ಮೊಗ್ಗಲ್ಲಾನ ಮತ್ತು 250 ಜನ ಬರ್ತಾ ಇರೋದನ್ನ ನೋಡಿ ಭಗವಾನ್ರು ಹೇಳ್ತಾರೆ, ಈ ಸಾರಿಪುತ್ತ ಮೊಗ್ಗಲ್ಲಾನ ನನ್ನ ಅಗ್ಗ ಸಾವಕರು, ಪ್ರಮುಖ ಶಿಷ್ಯರಾಗೋರಿದ್ದಾರೆ. ಸಾರಿಪುತ್ತ ಬಲಗೈ ಕಡೆ ಶಿಷ್ಯ ಮೊಗ್ಗಲ್ಲಾನ, ಎಡಗೈ ಕಡೆ ಶಿಷ್ಯ. ಇಲ್ಲಿದ್ದಾರಲ್ಲ ನಿಂತಿರೋ ಸ್ಟ್ಯಾಚು ಸಾರಿಪುತ್ತ ಮತ್ತು ಮೊಗ್ಗಲ್ಲಾನ. ನಾವು ಯಾವಾಗ್ಲೂ ನೆನೆಸ್ಕೊಳ್ತಾ ಇರ್ತೀವಿ. ಅವರು ಅಗ್ಗ ಸಾವಕ, ಪ್ರಮುಖ ಶಿಷ್ಯರಾಗ್ತಾರೆ. ಅವ್ರ ಅಡಿಯಲ್ಲೇ ಇಡೀ ಸಂಘ ಕಟ್ಟಬೇಕಾಗತ್ತೆ. ದೂರದಲ್ಲಿ ಬರೋದು ಇನ್ನೂ ಮುಟ್ಟಿರಲ್ಲ. ಭಗವಾನ್ರಿಗೆ ಏನಾಗ್ತಾ ಇದೆ ಎಲ್ಲ ಗೊತ್ತು. ಭಗವಾನ್ ಬುದ್ಧರಿಗೆ ಸಂಪೂರ್ಣವಾಗಿ ಗೊತ್ತು. ಅವ್ರ ಮನಸ್ಸು ಹಾಕಬೇಕು. ಯಾವುದೇ ಮನುಷ್ಯನ ಮೇಲೆ ಆಗ್ಲಿ, ಯಾವುದೇ ವಸ್ತುವಿನ ಮೇಲೆ ಮನಸ್ಸು ಹಾಕಿಬಿಟ್ರೆ ಅನಾವರಣ ಜ್ಞಾನ ಅಂತ ಭಗವಾನ್ ಬುದ್ಧರಿಗಿತ್ತು. ಯಾರ ಮೇಲೆ ಮನಸ್ಸು ಹಾಕ್ತಾರೆ, ಅವ್ರು ಯಾರು, ಎಂತು, ಏನ್ ನಡೀತಾ ಇದೆ, ಅವ್ರ ಮನಸ್ಸಲ್ಲಿ ಏನ್ ನಡೀತಾ ಇದೆ, ಅವ್ರ ಹಿಂದಿನ ಕಮ್ಮಗಳು ಏನ್ ಮಾಡಿದ್ದಾರೆ, ಏನ್ ಪ್ರಿಪ್ರೇಷನ್ ಆಗಿದೆ, ಏನು ಬಾಧೆಗಳಿದೆ, ಎಲ್ಲವೂ ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು. ಅದಕ್ಕೆ ಅನಾವರಣ ಜ್ಞಾನ ಅಂತ ಹೇಳ್ತಾರೆ. ಅದ್ರ ಮೂಲಕ ನೋಡ್ತಾರೆ, ಇವರಿಬ್ರು ಅಗ್ಗ ಸಾವಕರಾಗೋರಿದ್ದಾರೆ. ಅವರನ್ನ ಬರ್ಮಾಡ್ಕೊಳ್ತಾರೆ. ಬಂದು ಅವರು ನಮಸ್ಕಾರ ಮಾಡಿ ಕುಳಿತುಕೊಳ್ತಾರೆ.
ಕುಳಿತುಕೊಳ್ಳೋದು ಅದು ಒಂದು ಬಹಳ ಒಂದು ಕಲೆ ಅಂತಾನೆ ಹೇಳ್ಬೋದು. ತುಂಬಾ ಹತ್ತಿರದಲ್ಲಿಯೂ ಇರಬಾರ್ದು, ತುಂಬಾ ದೂರದಲ್ಲಿ ಕುಳಿತುಕೊಳ್ಬಾರ್ದು, ತುಂಬಾ ಮೇಲ್ಗಡೆನೂ ಕುಳಿತುಕೊಳ್ಬಾರ್ದು, ತುಂಬಾ ಕೆಳಗಡೆನೂ ಕುಳಿತುಕೊಂಡಿರ್ಬಾರ್ದು, ತುಂಬಾ ಮುಂದಿನ ಜಾಗದಲ್ಲಿ ಕುಳಿತುಕೊಂಡಿರ್ಬಾರ್ದು, ಅಥವಾ ತುಂಬಾ ಹಿಂದಿನ ಜಾಗದಲ್ಲಿ ಕುಳಿತುಕೊಂಡಿರ್ಬಾರ್ದು. ಆ ರೀತಿ 6 ದೋಷಗಳಿಂದ ಮುಕ್ತವಾದ ರೀತಿನಲ್ಲಿ ಬಹಳ ಗಾಂಭೀರ್ಯತೆಯಿಂದ ಕುಳಿತುಕೊಳ್ತಾರೆ. ಕುಳಿತಾದ್ಮೇಲೆ ಭಗವಾನ್ರು ಅವರಿಗೆ ಧಮ್ಮವನ್ನು ಹೇಳ್ತಾರೆ. ಧಮ್ಮವನ್ನೆಲ್ಲ ಹೇಳಿದ್ಮೇಲೆ ಅವ್ರಿಗೆ ತುಂಬಾ ಸಂತೋಷ ಆಗಿ ಅವರೆಲ್ಲ ಕೇಳ್ಕೊಳ್ತಾರೆ, ಭಗವಾನ್ರೇ ನಮಗೆ ಭಿಕ್ಷು ದೀಕ್ಷೆಯನ್ನ ಕೊಡಿ, ನಾವು ನಿಮ್ಮ ಅಡಿಯಲ್ಲಿ ಜೀವನ ಪರ್ಯಂತ ಇರ್ತೀವಿ ಅಂತ ಹೇಳಿ ಕೇಳ್ಕೊಂಡಾಗ ಭಗವಾನ್ರು ಮತ್ತೆ ಏತ ಭಿಕ್ಕವೇ ಚರತ ಭಿಕ್ಕವೇ ಬ್ರಹ್ಮಚರ್ಯಂಗ್, ಈ ನನ್ನ ಶಾಸನದಲ್ಲಿ ಈ ಬ್ರಹ್ಮಚರ್ಯ ಜೀವನ ನಡೆಸ್ರಿ, ಸಂಪೂರ್ಣವಾಗಿ ಬೋಧಿಸಲ್ಪಟ್ಟಿದೆ, ನಾನು ಸಂಪೂರ್ಣವಾಗಿ ಹೇಳಿದ್ದೇನೆ, ಪೂರ್ಣ ಇಲ್ಲ. ಮೊದಲಿನ ಹಂತದಲ್ಲಿಯೂ ಕಲ್ಯಾಣಕಾರಿ, ಮಧ್ಯದ ಹಂತದಲ್ಲಿ ಕಲ್ಯಾಣಕಾರಿ, ಅಂತ್ಯದ ಹಂತದಲ್ಲಿಯೂ ಕಲ್ಯಾಣಕಾರಿಯಾಗಿರುವ ಈ ಧಮ್ಮವನ್ನ ಪಾಲನೆ ಮಾಡಿ ಅಂತ ಹೇಳಿ ಅವ್ರಿಗೆಲ್ಲ ದೀಕ್ಷೆ ಕೊಟ್ಟು ಭಿಕ್ಷುಗಳನ್ನಾಗಿ ಮಾಡಿಬಿಡ್ತಾರೆ. ಹೀಗೆ 250 ಜನ ಅವರು ಕೂಡ ಇದಾಗ್ಬಿಡ್ತಾರೆ. ನಂತರ ಅಲ್ಲೇ ಕುಳಿತುಕೊಂಡಾಗ ಭಗವಾನ್ರು ಧರ್ಮೋಪದೇಶ ಮಾಡ್ತಾರೆ. ಈ 250 ಜನ ಶಿಷ್ಯರಿದ್ರಲ್ಲ, ಎಲ್ಲರೂ ಅರ್ಹಂತರಾಗ್ಬಿಡ್ತಾರೆ. ಸಾರಿಪುತ್ತ ಬಂತೆ ಮತ್ತು ಮೊಗ್ಗಲ್ಲಾನ ಬಂತೆ ಆಗುವುದಿಲ್ಲ. ಅವರಿಗೆ ಭಗವಾನ್ ಬುದ್ಧರು ಧ್ಯಾನ ಬೋಧನೆಗಳನ್ನ ಹೇಳಿಕೊಡ್ತಾರೆ. ಅವರು ತಮ್ಮ ಗುಹೆಗಳನ್ನ ಅಲ್ಲಿ ಆರಿಸ್ಕೊಂಡು ಅಲ್ಲಿ ಉಳಿದುಕೊಂಡು ಪ್ರಯತ್ನ ಮಾಡೋಕೆ ಪ್ರಾರಂಭ ಮಾಡ್ತಾರೆ. 1 ವಾರ ಹಿಡಿಯುತ್ತೆ. ಈ ಮೊಗ್ಗಲ್ಲಾನ ಬಂತೇಜಿಯವರು ತುಂಬಾ ಹಗಲು ರಾತ್ರಿ ಎಷ್ಟು ಪ್ರಯತ್ನ ಮಾಡಿರ್ತಾರೆ, ಆದ್ರೆ ಅವ್ರಿಗೆ ಏನು ದೊರಕಿರಲ್ಲ. 1 ವಾರ ಆದ್ಮೇಲೆ ಆಯಾಸವಾಗಿ ನಿದ್ದೆಗೆ ಹೋಗ್ಬಿಡ್ತಾರೆ. ಆಗ ಭಗವಾನ್ರು ಬಂದು ಎಬ್ಬಿಸಿ, ಎದ್ದೇಳು ಮೊಗ್ಗಲ್ಲಾನ, ಇದು ಮಲಗುವ ಸಮಯ ಅಲ್ಲ ಅಂತ ಹೇಳಿ ಭಗವಾನ್ ಬುದ್ಧರು ಧರ್ಮೋಪದೇಶ ಮಾಡ್ತಾರೆ. ಆ ಮೊಗ್ಗಲ್ಲಾನ ಬಂತೇಜಿಯವರು ಅರ್ಹಂತರಾಗ್ಬಿಡ್ತಾರೆ. ಭಗವಾನ್ರ ದರ್ಶನ ಮಾಡಿ 1 ವಾರದ ನಂತರ, ಅದು ಅಷ್ಟಮಿ ದಿವಸ ಆಗಿರುತ್ತೆ. ಮುಂದೆ ಪೂರ್ಣಿಮೆ ದಿವಸ ಬರುತ್ತೆ. ಪೂರ್ಣಿಮೆ ದಿವಸ 15 ದಿನ ಕಳೆದು ಹೋಗ್ಬಿಟ್ಟಿರುತ್ತೆ. ಅವಾಗ ಸಾರಿಪುತ್ತ ಬಂತೇಜಿಯವರು ಅರ್ಹಂತತ್ವವನ್ನ ಪಡಿತಾರೆ. ಇವರಿಬ್ರು ಅಷ್ಟು ದೊಡ್ಡ ಅಗ್ಗಸಾವಕರಾಗಿರ್ತಕ್ಕಂಥ ಆಗುವಂತ ಇವ್ರು ಯಾಕೆ ಇಷ್ಟು ನಿಧಾನ ಆಗ್ಬೇಕಾಯ್ತು ಅರ್ಹಂತರಾಗ್ಲಿಕ್ಕೆ? ಅವರಿಬ್ರು ಸೋತಾಪಣ್ಣ ಆಗಿದ್ರು ಮೊದಲೇ ಅಸ್ಸಜ್ಜಿ ಬಂತೆಯಿಂದ ಕೇಳಿ, ಆದ್ರೆ ಅರ್ಹಂತ ಆಗ್ಲಿಕ್ಕೆ ಇಷ್ಟು ಸಮಯ ಹಿಡಿತಲ್ಲ ಅಂತ ಹೇಳಿ ಇದನ್ ಮಾಡ್ತಾರೆ. ಅವಾಗ ಭಗವಾನ್ ಹೇಳ್ತಾರೆ, ಯಾಕೆ ಇಷ್ಟು ಲೇಟ್ ಆಯ್ತು ಅಂತ. ಸಾರಿಪುತ್ತ ಮತ್ತು ಮೊಗ್ಗಲ್ಲಾನ ಬಂತೇಜಿಯವರು ಸುದೀರ್ಘವಾಗಿ ಪಾರಮಿಗಳನ್ನ ಪೂರ್ಣ ಮಾಡಿದ್ರು, 10 ಒಳ್ಳೆಯ ಗುಣಗಳನ್ನ ಪರಿಪೂರ್ಣತೆ ಮಾಡಿದ್ರು. ಯಾವ ರೀತಿ ಒಬ್ಬ ದೊಡ್ಡ ಭಗವಾನ್ರು ಉದಾಹರಣೆ ಕೊಡ್ತಾರೆ. ಜವಾಬ್ದಾರಿಯುತ ಆಗಿರೋ ವ್ಯಕ್ತಿ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಪ್ರಿಪ್ರೇಷನ್ ಜಾಸ್ತಿ ಇರುತ್ತೆ ಅಲ್ವಾ? ಇವಾಗ ನಾವು ದಾರಿನಲ್ಲಿ ಹೋಗ್ಬೇಕು ಅಂದ್ರೆ ಆರಾಮಾಗಿ ಹೋಗ್ತೀವಿ, ನಡ್ಕೊಂಡು ಹೋಗ್ತಾ ಇರ್ತೀವಿ. ನಮಗೇನಾದ್ರು ವಿಶೇಷ ಪ್ರಿಪ್ರೇಷನ್ ಬೇಕಾಗಲ್ಲ. ಅದೇ ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಅಂತಂದ್ರೆ ಕಸ ಗಿಸ ಎಲ್ಲ ಗುಡಿಸಿ ಚೆನ್ನಾಗಿ ಮಾಡ್ತಾರೆ. ಅದೇ ಗವರ್ನರ್ ಬರ್ತಾರೆ ಅಂದ್ರೆ, ಅಥವಾ ಪ್ರೈಮ್ ಮಿನಿಸ್ಟರೇ ಬಂದ್ಬಿಡ್ತಾರೆ ಅಂತಂದ್ರೆ ಅವಾಗ ಪ್ರಿಪ್ರೇಷನ್ ಇನ್ನೂ ಜಾಸ್ತಿ ಮಾಡ್ಬೇಕಾಗತ್ತೆ ಅಲ್ವಾ? ಅದೇ ರೀತಿ
ದೊಡ್ಡ ಜವಾಬ್ದಾರಿಯನ್ನು ಹೊಂದುವ ಸಾರಿಪುತ್ತ ಮೊಗ್ಗಲ್ಲಾನ ಬಂತೇಜಿಯವರು ಹಗ್ಗ ಸಾವಕರಾಗೋದ್ರಿಂದ ಅವರಿಗೆ ಸಮಯ ಹಿಡಿಯತ್ತೆ 1 ವಾರ ಮೊಗ್ಗಲ್ಲಾನ ಬಂತೇಜಿಗೆ, 2 ವಾರ ಸಾರಿಪುತ್ತ ಬಂತೇಜಿ ಅವರಿಗೆ. ಅವರ ಪ್ರಜ್ಞೆಯು ಕೂಡ ಅದೇ ಲೆವೆಲಲ್ಲಿ. ಎಲ್ಲರೂ ಅರ್ಹಂತರೇನೋ ಆದ್ರು ಎಲ್ಲ ಅರ್ಹಂತರು ಅವರ ಅಜ್ಞಾನದ ಮುಕ್ತಿಯಲ್ಲಿ, ನಿಬ್ಬಾಣದ ಸಾಕ್ಷಾತ್ಕಾರದಲ್ಲಿ ವ್ಯತ್ಯಾಸ ಇರಲ್ಲ. ಬುದ್ಧರಾಗಲಿ, ಪ್ರತ್ಯೇಕ ಬುದ್ಧರಾಗಲಿ, ಹಗ್ಗ ಸಾವಕರಾಗಲಿ, ಮಹಾಸಾವಕರಾಗಲಿ, ಅರ್ಹಂತರಾಗಲಿ, ಎಲ್ಲರೂ ಅರ್ಹಂತರೇ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಅವ್ರು ಏನು ಮಾಡ್ಬೋದು, ಅರ್ಹಂತರಾದ್ಮೇಲೆ ಏನು ಕೆಲಸ ಮಾಡ್ಬೋದು, ಅದರಲ್ಲಿ ತುಂಬ ವ್ಯತ್ಯಾಸ ಬರುತ್ತೆ. ಮತ್ತು ಅವ್ರಿಗೆ ಏನು ಕೆಪಾಸಿಟಿ ಇದೆ, ಏನು ಶಕ್ತಿ ಇದೆ. ಭಗವಾನ್ ಬುದ್ಧರಿಗಂತೂ ಅಸೀಮ ಶಕ್ತಿ. ಸೊ ಇವರಿಬ್ರು ಹಗ್ಗ ಸಾವಕರಾಗುವಂತ ದೊಡ್ಡ ಒಂದು ಏನ್ ಮಾಡಿರ್ತಾರೆ, ಅದಕ್ಕೆ ತಯಾರಿ ಮಾಡ್ಕೊಂಡಿರ್ತಾರೆ ಮೊದಲೇ. ಬೇರೆಯವ್ರು ಎಷ್ಟು 1 ಲಕ್ಷ ಕಲ್ಪಗಳವರೆಗೆ ಪಾರಮಿಗಳನ್ನು ಪೂರ್ಣ ಮಾಡಿದ್ರೆ ಅರ್ಹಂತರಾಗ್ಬಿಡ್ತಾರೆ. ಆದ್ರೆ ಇವರು 2 ಅಸಂಖ್ಯೇಯ ಕಲ್ಪ ಮತ್ತು 1 ಲಕ್ಷ ಕಲ್ಪದವರೆಗೆ ಪಾರಮಿಗಳನ್ನ ಪೂರ್ಣ ಮಾಡಿರ್ತಾರೆ ಹಗ್ಗ ಸಾವಕ ಆಗ್ಲಿಕ್ಕೆ. ಆದ್ದರಿಂದ ಅವರು ಬಹಳ ಒಂದು ಸುದೀರ್ಘ ಸಾಧನೆಯಿಂದ ಆಗಿರ್ತಾರೆ. ಆ ಪ್ರಿಪ್ರೇಷನ್ ಎಲ್ಲ ಮಾಡಿ ಅರ್ಹಂತರಾಗ್ತಾರೆ. ಅರ್ಹಂತರಾದ್ಮೇಲೆ ಈ ಪೂರ್ಣಿಮೆ, ಮಾಘ ಪೂರ್ಣಿಮೆ ಬರುತ್ತೆ. ಈ ಮಾಘ ಪೂರ್ಣಿಮೆಯ ದಿವಸ ಭಗವಾನ್ ಬುದ್ಧರು ವೇಳು ವನದಲ್ಲಿ, ವೇಳು ಅಂತಂದ್ರೆ ಬಿದಿರಿನ ವನದಲ್ಲಿ ತಂಗಿದ್ದಾಗ ಅಲ್ಲಿ ಯಾರು ಹೇಳಲ್ಲ, ಈ 1250 ಜನ ಎಲ್ಲ ಅರ್ಹಂತ ಭಿಕ್ಷುಗಳು ಇವರೆಲ್ಲರೂ ಬರ್ತಾರೆ. ತಾವಾಗಿಯೇ ಬಂದಲ್ಲಿ ಕುಳಿತುಕೊಳ್ತಾರೆ. ಭಗವಾನ್ ಬುದ್ಧರು ಅವರಿಗೆ ಓವಾದ ಪಾಟಿ ಮೊಕ್ಕ, ವೇಳುವಣದಲ್ಲಿ ಓವಾದ ಪಾಟಿ ಮೊಕ್ಕ ಅಂತ ಬೋಧಿಸ್ತಾರೆ. ಓವಾದ ಪಾಟಿ ಮೊಕ್ಕ ಅಂತಂದ್ರೆ ನಿಯಮ, ಭಿಕ್ಷುಗಳಿಗೆ ಬೇಕಾಗಿರುವ ನಿಯಮ. ಆದರೆ ಅದು ಈಗಿನ ರೀತಿನಲ್ಲಿ ಇರ್ತಕ್ಕಂಥ 227 ನಿಯಮದ ಪಾಟಿಮೊಕ್ಕ ಆಗಿರಲಿಲ್ಲ. ಓವಾದ ಪಾಟಿಮೊಕ್ಕ 3 ಗಾಥೆಗಳು ಮಾತ್ರ. ಹಂತಿ ಪರಮಂಗ್ ತಪೋತಿ ತಿಕ್ಕ, ನಿಬ್ಬಾಣಂಗ್ ಪರಮಂಗ್ ವದಂತಿ ಬುದ್ಧ, ನಹಿ ಪಭಜಿತೋ ಪರೂಪಗಾತಿ, ನ ಸಮನೋ ಹೋತಿ ಪರಂಗ್ ವಿಹೇಟಯಂತು. ಹಂತಿ ಪರಮಂಗ್ ತಪೋತಿ ತಿಕ್ಕ, ಹಂತಿ ಅಂದ್ರೆ ಶಾಂತಿ, ತಾಳ್ಮೆ. ಪರಮಂಗ್ ತಪೋ, ಎಲ್ಲಕ್ಕಿಂತ ದೊಡ್ಡ ತಪಸ್ಸು. ತಾಳ್ಮೆ ಎಲ್ಲಕ್ಕಿಂತ ದೊಡ್ಡ ತಪಸ್ಸು. ಮತ್ತು ತಿತಿಕ್ಕ, ಸಾಧನೆ. ಅರ್ಥ ಆಯ್ತಲ್ಲ? ತಾಳ್ಮೆ ಅಂದ್ರೆ ಭಗವಾನ್ರು ಎಷ್ಟು ಅದಕ್ಕೆ ಮಹತ್ವ ಕೊಟ್ಟಿದ್ದಾರೆ ನೋಡಿ. ನೀವು ತಾಳ್ಮೆಯನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ದೊಡ್ಡ ತಪಸ್ಸೆ ಮಾಡ್ತಾ ಇದ್ದೀರಿ. ನಿಬ್ಬಾಣಂಗ್ ಪರಮಂಗ್ ಸುಖಂಗ್, ಎಲ್ಲಕ್ಕಿಂತ ಶ್ರೇಷ್ಠ ಸುಖ ಸ್ಥಿತಿ ಯಾವುದು? ನಿಬ್ಬಾಣ. ಆಮೇಲೆ ಪರೂಪಘಾತಿ, ನಿಬ್ಬಾಣಂಗ್ ಪರಮಂಗ್ ವದಂತಿ ಬುದ್ಧ, ನಹಿ ಪಬ್ಬಜಿತೋ ಪರೂಪಘಾತಿ. ಯಾರು ಭಿಕ್ಷು ಆಗಿದ್ದಾರೆ ಅವರು ಇತರರಿಗೆ ಹಿಂಸೆ ಮಾಡಲ್ಲ, ತೊಂದರೆ ಕೊಡಲ್ಲ. ನ ಸಮನೋ ಹೊತ್ತಿ ಪರಂಗ್ ವಿಹೇಟ ಎಂತು. ಅದೇ ರೀತಿ ಬೇರೆಯವರ ಕೆಡಕನ್ನ ಬಯಸುವವನು ಭಿಕ್ಷು ಅನ್ನಿಸಿಕೊಳ್ಳಲಾರ, ಭಿಕ್ಷು ಆಗುವುದಕ್ಕೆ ಸಾಧ್ಯ ಇಲ್ಲ. ನ ಸಮನೋ ಹೊತ್ತಿ, ಶ್ರಮಣ ಆಗುವುದಿಲ್ಲ. ಸಬ್ಬ ಪಾಪಸ್ಸ ಅಕರಣಂಗ್, ಎಲ್ಲ ಪಾಪಗಳನ್ನ ಬಿಟ್ಟು ಬಿಡಬೇಕು. ಕುಶಲಸ್ಸ ಉಪಸಂಪದ, ಎಲ್ಲ ಕುಶಲ ಒಳ್ಳೆತನದಲ್ಲಿ ಬೆಳಿಬೇಕು. ಅವುಗಳಲ್ಲಿ ಒಳ್ಳೆಯದರಲ್ಲಿ ದೀಕ್ಷೆಯನ್ನ ತೆಗೆದುಕೊಳ್ಳಬೇಕು. ಉಪಸಂಪದ, ಉಪಸಂಪದ ಅಂತಂದ್ರೆ ಏನು? ಈ ಭಿಕ್ಷು ದೀಕ್ಷೆಗೆ ಉಪಸಂಪದ ಅಂತ ಹೇಳ್ತಾರೆ. ಆಯ್ತಲ್ಲ? ಉಪಸಂಪದ ಅಂತಂದ್ರೇನು? ಅದರಲ್ಲಿಯೇ
ಮುಳುಗಿಬಿಡೋದು, ಅದನ್ನೇ ಸಂಪಾದನೆ ಮಾಡೋದು ಅಥವಾ ಅದರ ಸಂಪನ್ನನಾಗುವುದು ಭಿಕ್ಷುವಿನ ಜೀವನಕ್ಕೆ ಅಲ್ವಾ. ಅದನ್ನ ಉಪಸಂಪದ ಅಂತ ಹೇಳ್ತಾರೆ. ಕುಶಲಸ್ಸ ಉಪಸಂಪದ ಅಂದ್ರೆ ಕುಶಲವನ್ನ ಸಂಪಾದನೆ ಮಾಡುವುದು, ಕುಶಲದ ಸ್ವರೂಪ ಆಗುವುದು. ಅಷ್ಟೊಂದು ಕುಶಲ ಬೆಳೆಸ್ಕೊಳ್ಬೇಕು. ಆಯ್ತಲ್ಲ. ಸಚಿತ್ತ ಪರಿಯೋದಪಣಂಗ್ ಮನಸ್ಸನ್ನ ಶುದ್ಧ ಮಾಡುವುದು, ಸಂಪೂರ್ಣವಾಗಿ ಶುದ್ಧ ಮಾಡುವುದು. ಇವಾಗ ನಿಮಗೆ ಕೋಪ ಇಲ್ಲ, ಲೋಭ ಇಲ್ಲ, ಆರಾಮಾಗಿ ಇಂಥ ಸುಂದರವಾದ ಮಂದಿರದಲ್ಲಿ ಕುಳಿತುಕೊಂಡಿದ್ದೀರಿ, ಭವ್ಯ ಭಗವಾನರ ಮುಂದೆ ಇಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ. ಆದ್ರೆ ಅದರ ಬೇರುಗಳು ಇವೆಯೇ ಇಲ್ವೋ? ಕೋಪದ ಬೇರಿದೆ ತಾನೆ, ಲೋಭದ ಬೇರಿದೆ ತಾನೆ, ಅವಕಾಶ ಬಂದ್ರೆ ಬಂದ್ಬಿಡುತ್ತವೆ. ಆದ್ರೆ ಆ ಬೇರಿನ ಲೆವೆಲಲ್ಲಿ ಅದನ್ನ ಶುದ್ಧ ಮಾಡಿಬಿಡ್ಬೇಕು. ಸಚಿತ್ತ ಪರಿಯೋದಪಣಂಗ್ ಏತಂಗ್ ಬುದ್ಧಾನ ಶಾಸನಂಗ್, ಇದು ಎಲ್ಲಾ ಬುದ್ಧರ ಅನುಶಾಸನ, ಇದೇ ಎಲ್ಲಾ ಬುದ್ಧರ ಬೋಧನೆ. ಅಷ್ಟೇ, ಮುಗಿದೋಯ್ತು. ಕೆಟ್ಟದ್ದನ್ನ ಮಾಡಬೇಡ್ರಿ, ಒಳ್ಳೆಯದನ್ನ ಮಾಡ್ರಿ, ಬೆಳೆಸ್ರಿ, ಮನಸ್ಸನ್ನ ಸಂಪೂರ್ಣ ಶುದ್ಧ ಮಾಡಿ, ಮುಗಿದೋಯ್ತು. ಇನ್ ಜಾಸ್ತಿ ಇಲ್ವೇ ಇಲ್ಲ. ಸಬ್ಬ ಪಾಪ ಸಾಕರಣ, ಕೆಟ್ಟದ್ದನ್ನೇನು ಮಾಡಬೇಡಿ ಅಂದ್ರೆ ಶೀಲ. ಎಲ್ಲ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ರಿ ಅಂತಂದ್ರೆ ಸಮಾಧಿ, ಮನಸ್ಸಿನ ಎತ್ತರೆತ್ತರಕ್ಕೆ. ಸಚಿತ್ತ ಪರಿಯೋದಪಣಂಗ್ ಮನಸ್ಸನ್ನು ಸಂಪೂರ್ಣ ಪರಿಶುದ್ಧಗೊಳಿಸೋದು ಪಣ್ಯ. ಇದೇ ಬುದ್ಧರ ಬೋಧನೆ. ಶೀಲ ಸಮಾಧಿ ಪ್ರಜ್ಞೆ ಬಿಟ್ಟು ಮತ್ತಿನ್ನೇನು ಹೇಳಿಲ್ಲ. ನೀವು ಅದನ್ನ ಶೀಲ ಸಮಾಧಿ ಪ್ರಜ್ಞೆ ಅಂತ ಕರೀರಿ ಅಥವಾ ಅಷ್ಟಾಂಗಿಕ ಮಾರ್ಗ ಅಂತ ಕರೀರಿ, ಎರಡು ಒಂದೇ. ವಿಶುದ್ಧಿ ಮಾರ್ಗ ಅಂತ ಕರೀರಿ, ವಿಮುಕ್ತಿ ಮಾರ್ಗ ಅಂತ ಕರೀರಿ, ಮಧ್ಯಮ ಮಾರ್ಗ ಅಂತ ಕರೀರಿ, ಇವು ಎಲ್ಲವೂ ಒಂದೇ. ಅಂತ ಒಂದು ಸುಂದರವಾದ ಮಾರ್ಗ ನಮಗೆ ಸಿಕ್ಕಿದೆ. ಮತ್ತೆ ಹೇಳ್ತಾರೆ, ಅನೂಪವಾದೋ ಅನೂಪಘಾತೋ, ಕೆಟ್ಟದ್ದನ್ನ ಮಾತನಾಡದೇ ಇರ್ತಕ್ಕಂಥ, ಕೆಟ್ಟದ್ದ ಕೆಲಸವನ್ನ ಮಾಡದೇ ಇರ್ತಕ್ಕಂಥ ವ್ಯಕ್ತಿ ಅನೂಪವಾದೋ ಅನೂಪಘಾತು. ಪಾಠಿಮೊಖ್ಯೇಚ್ಛ ಸಂವರೋ, ಪಾಠಿಮೊಕ್ಕ ಇವಾಗ ಏನ್ ಹೇಳ್ತಾ ಇದಾರಲ್ಲ ಅದೇ ಪಾಠಿಮೊಕ್ಕ, ಓವಾದ ಪಾಠಿಮೊಕ್ಕ. ಮತ್ತೆ ಮುಂದೆ ನಿಯಮಗಳನ್ನು ಕೊಡ್ತಾರೆ, ಅವೆಲ್ಲವೂ ಪಾಠಿಮೊಕ್ಕ. ಪಾಠಿಮೊಕ್ಕ ಅಂದ್ರೆ ಯಾವುದು ಕೆಳ ಹಂತದ ದುಃಖಗಳಿಂದ ಮುಕ್ತಗೊಳಿಸುತ್ತೋ, ಅಜ್ಞಾನದಿಂದ ಮುಕ್ತಗೊಳಿಸಿ ನಿಬ್ಬಾಣದ ಕಡೆ ವಾಲುತ್ತೋ ಅದು ಪಾಠಿಮೊಕ್ಕ. ವಿಮೋಕ್ಷ, ವಿಮೋಕ್ಷ ಮೋಕ್ಷದ ಕಡೆಗೆ ತೆಗೆದುಕೊಂಡು ಹೋಗುವುದು, ಅದೇ ಪಾಠಿಮೊಕ್ಕ. ಅರ್ಥ ಆಯ್ತಲ್ಲ. ಅನೂಪವಾದು ಅನೂಪಘಾತೋ ಪಾಠಿಮೊಖ್ಯೇಚ್ಛ ಸಂವರೋ. ಈ ನಿಯಮಕ್ಕನುಸಾರವಾಗಿ ಸಂವರವನ್ನ ಪ್ರಾಕ್ಟೀಸ್ ಮಾಡಿ. ಪಾಠಿಮೊಖ್ಯೇಚ್ಛ ಸಂವರೋ ಮತ್ತನ್ಯುತಾಚ ಭತ್ತಸ್ಮಿಂಗ್, ಊಟ ಮಾಡುವುದರಲ್ಲಿ ಮಾತ್ರ ನಿಮಗೆ ಗೊತ್ತಿರಬೇಕು, ಅದು ಎಷ್ಟು ತಿನ್ಬೇಕು, ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದನ್ನ ತಿಳಿದುಕೊಳ್ಳಿ, ಮಿತಿಯಲ್ಲಿ ಇರಿ. ಭತ್ತಸ್ಮಿಂಗ್ ಪಂಥಂಚ ಶಯನಾಸನಂಗ್, ಆಮೇಲೆ ನೀವು ಎಲ್ಲಿ ಉಳಿದುಕೊಳ್ಳುವ ಜಾಗ ಚೆನ್ನಾಗಿರ್ಲಿ, ಏಕಾಂತವಾಗಿರ್ಲಿ, ಧ್ಯಾನ ಸಾಧನೆಗೆ ಸುಗಮವಾಗಿರ್ಲಿ. ಅಧಿಚಿತ್ತೇಚ ಆಯೋಗೋ, ಅಧಿಚಿತ್ತ ಅಂದ್ರೆ ಉನ್ನತ ಚಿತ್ತಗಳನ್ನ ಬೆಳೆಸಿಕೊಳ್ಳುವ ಯೋಗ ಸಾಧನೆ. ಯೋಗಾಭ್ಯಾಸ, ಯೋಗ ಅಭ್ಯಾಸ ಮಾಡ್ತಾರಲ್ಲ, ಈ ಫಿಸಿಕಲ್ ಎಕ್ಸರ್ಸೈಸ್, ಅದಕ್ಕೆ ಯೋಗ ಅಂತ ಹೇಳಲ್ಲ. ಯೋಗ ಅಂದ್ರೆ ಧ್ಯಾನ, ಮನಸ್ಸನ್ನ ಅಧಿಚಿತ್ತೇಚ ಆಯೋಗ, ಎತ್ತರೆತ್ತರಕ್ಕೆ ತೆಗೆದುಕೊಂಡು ಹೋಗುವ ಸಾಧನೆ. ಏತಂಗ್ ಬುದ್ಧಾನ ಶಾಸನಂಗ್, ಇದೇ ಬುದ್ಧರ ಅನುಶಾಸನ. ಮುಗಿದೋಯ್ತು, ಮತ್ತಿನ್ನೇನಿಲ್ಲ. ಇದನ್ನ ಓವಾದ ಪಾಠಿಮೊಕ್ಕ, ಇದೇ ನಿಯಮ ಭಿಕ್ಷುಗಳಿಗೆ. 20 ವರ್ಷ ಭಗವಾನ್ರು ಇದನ್ನೇ ಹೇಳಿದ್ದು. 20 ವರ್ಷದ ನಂತರ ಇದು ಶುರು ಆಯ್ತು, ಏನು ತಪ್ಪುಗಳನ್ನು ಮಾಡೋದಕ್ಕೆ ಶುರು ಆಯ್ತು. ಅವಾಗಿಂದ ಭಗವಾನ್ರು ಒಂದೊಂದು ಘಟನೆ ನಡೆದಾಗ ಅದಕ್ಕೆ ತಕ್ಕನಾದ ಒಂದು ನಿಯಮವನ್ನ ಕೊಡ್ತಾ ಬಂದ್ರು. ಈಗ 227 ನಿಯಮಗಳಿವೆ ಭಿಕ್ಷುಗಳಿಗೆ.
227 ಶೀಲಗಳು. ಉಪಾಸಕಿಯರಿಗೆ ಪಂಚಶೀಲ, ಉಪವಾಸತ ಇದ್ರೆ ಅಷ್ಟಶೀಲ ಅಥವಾ ಪಬ್ಬಜ್ಜ ತಗೊಂಡ್ರೆ ದಶಶೀಲ. ಆದ್ರೆ ಭಿಕ್ಷುಗಳಿಗೆ 227 ಶೀಲಗಳು. ಅದನ್ನ ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ಅಮಾವಾಸ್ಯೆಯ ದಿನ ಸೀಮಾ ಅಂತಕ್ಕಂಥ ಮಂದಿರ, ಇಲ್ಲಿ ನಮ್ಮ ಈ ವಿಹಾರದ ಹಿಂದ್ಗಡೆ ಚಿಕ್ಕದಾಗಿ ಒಂದು ಸೀಮಾ ಮಂದಿರ ಇದೆ. ಆ ರೀತಿ ಸೀಮಾ ಮಂದಿರದಲ್ಲಿ ಕುಳಿತು ಅದನ್ನ 227 ಪಠಣ ಮಾಡ್ಬೇಕಾಗತ್ತೆ. ಅರೆ ಭಗವಾನ್ ಬುದ್ಧರ ಕಾಲದಲ್ಲಿ ಬುದ್ಧರಿದ್ದಾಗ 20 ವರ್ಷ ಈ ಓವಾದ ಪಾಟಿ ಮೊಕ್ಕ ಈ 3 ಗಾಥೆಗಳನ್ನು ಹೇಳ್ಬಿಡ್ತಾ ಇದ್ರು. ಮತ್ತಿನ್ ಜಾಸ್ತಿ ಏನು ಇಲ್ಲ. ಆಗಿನ ಭಿಕ್ಷುಗಳೆಲ್ಲರೂ ಅರಿಯರು, ಪವಿತ್ರರು, ಪರಿಶುದ್ಧರು. ಆದ್ದರಿಂದ ನಿಯಮಗಳನ್ನು ಹಾಕುವ ಪ್ರಮೇಯ ಬಂದಿರಲಿಲ್ಲ. ಆದ್ರೆ 20 ವರ್ಷದ ನಂತರ ಬೇರೆ ಬೇರೆ ವರ್ತನೆಗಳು ಪ್ರಾರಂಭ ಆದ್ಮೇಲೆ ಭಗವಾನರು ನಿಯಮಗಳನ್ನ ಕೊಡ್ತಾ ಹೋದ್ರು. 227 ನಿಯಮಗಳನ್ನು ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ಇದು ಓವಾದ ಪಾಟಿಮೊಕ್ಕ ಹೇಳಿರುವ ಇವತ್ತಿನ ದಿನದ ವಿಶೇಷ, ಈ ಮಾಘ ಪೂರ್ಣಿಮೆ ದಿನದ ವಿಶೇಷ. ಅರ್ಥ ಆಯ್ತಲ್ಲ? ಇದು 1250 ವಿಶೇಷ ಎಲ್ಲ ಜ್ಞಾನ ಹೊಂದಿರುವ ಭಿಕ್ಷುಗಳಿಗೆ ಕೊಟ್ಟಿರುವ ಇದು. ಅವರೆಲ್ಲರೂ ಇಡೀ ಜೀವನ ಪರ್ಯಂತ ಎಂತ ದೊಡ್ಡ ಸೇವೆಯನ್ನು ಮಾಡ್ತಾರೆ. ಸಾರಿಪುತ್ತ ಮೊಗ್ಗಲ್ಲಾನ ಬಂತೇಜಿಯವರು ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಡೀ ಸಂಘವನ್ನ ಕಟ್ತಾರೆ, ಸಂಘವನ್ನ ನಡೆಸ್ಕೊಂಡು ಹೋಗ್ತಾರೆ. ಭಗವಾನರು ಏನು ಸಂಘವನ್ನು ಸ್ಥಾಪನೆ ಮಾಡಿದ್ರಲ್ಲ, ಆ ಸಂಘವನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ಭಗವಾನರ ಬಲಗೈ ಮತ್ತು ಎಡಗೈಯಲ್ಲಿ ಸಾರಿಪುತ್ತ ಬಂತೆ, ಮೊಗ್ಗಲ್ಲಾನ ಬಂತೆ ಸದಾ ಕಾಲ ಇದ್ದು ಇದನ್ನ ನಡೆಸ್ಕೊಂಡು ಹೋಗ್ತಾರೆ. ಅದು ಇವತ್ತಿನ ದಿನದ ವಿಶೇಷತೆ. ಮತ್ತೊಂದು ವಿಶೇಷತೆ ಏನಿದೆ ಅಂತಂದ್ರೆ, ಭಗವಾನ್ ಬುದ್ಧರಿಗೆ 80 ವರ್ಷ ವಯಸ್ಸಾಗಿತ್ತು. 80ನೇ ವರ್ಷ ನಡೆಯುವಾಗ ಆಗ ಅವ್ರು ನಿರ್ಧಾರ ಮಾಡ್ತಾರೆ, ನಾನು 3 ತಿಂಗಳ ನಂತರ ವೈಶಾಖ ಪೂರ್ಣಿಮೆಯ ದಿನ, ವೈಶಾಖ ರಾತ್ರಿಯ ದಿನ, ವೈಶಾಖ ಪೂರ್ಣಿಮೆಯ ರಾತ್ರಿಯ 1ನೇ ಜಾವ 2ನೇ ಜಾವ ಬಿಟ್ಟು 3ನೇ ಜಾವದಲ್ಲಿ ಬೆಳಗಿನ 2ರಿಂದ 6 ಗಂಟೆ, ಬೆಳಿಗ್ಗೆ 6 ಗಂಟೆವರೆಗೂ ಅದನ್ನ 3ನೇ ಇದನ್ನಂತ ಹೇಳ್ತಾರೆ. ರಾತ್ರಿ ಮೊದಲ ಭಾಗ, ಮಧ್ಯದ ಭಾಗ, ಕೊನೆಯ ಭಾಗ. ಕೊನೆಯ ಭಾಗದಲ್ಲಿ ನಾನು ಮಹಾಪರಿನಿಬ್ಬಾಣ ಹೊಂದುತ್ತೀನಿ ಅಂತ ಹೇಳಿ ಯೋಚನೆ ಮಾಡಿ ಇವತ್ತಿನ ದಿನ ಘೋಷಣೆ ಮಾಡ್ತಾರೆ. 3 ತಿಂಗಳ ನಂತರ ಮಹಾಪರಿನಿಬ್ಬಾಣ ಆಗೋದಿದೆ ಅಂತ. ಸುಮ್ಮನೆ ಹೆಂಗೆಂಗೋ ಯಾರಿಗೋ ಹೇಳಿ ಅದು ಮಾಡಿ ಇದು ಮಾಡಿ ಅಲ್ಲ, ಎಲ್ಲರಿಗೂ ಅದನ್ನ ಬೋಧನೆ ಮಾಡಿ ಆಗ ಜನ 3 ತಿಂಗಳು ತುಂಬಾ ಶ್ರಮಪಟ್ಟು ಭಗವಾನ್ ಬುದ್ಧರ ಅಂತ್ಯಕ್ರಿಯೆ ಆಗೋದಕ್ಕಿಂತ ಮುಂಚೆ ನಾವು ದರ್ಶನ ತಗೋಬೇಕು ಅಂತ ಹೇಳಿ ಲಕ್ಷ ಲಕ್ಷ ಜನ ಭಗವಾನ್ರ ಜೊತೆ ಹೋಗ್ತಾ ಇರ್ತಾರೆ. ಅರ್ಥ ಆಯ್ತಲ್ಲ? ಆ 3 ತಿಂಗಳು ಮುಂಚೆ ಏನು ಅನೌನ್ಸ್ ಮಾಡಿದ್ರು ಅದು ಕೂಡ ಇವತ್ತಿನ ಪೂರ್ಣಿಮೆಯ ದಿನ ಆಗಿತ್ತು. ಇವತ್ತಿನ ಈ ಮಾಘ ಪೂರ್ಣಿಮೆ, ಮಾಘ ಪೂಜಾದ ದಿನ ಮೊಟ್ಟ ಮೊದಲನೇದಾಗಿ ಓವಾದ ಪಾಠಿಮೊಕ್ಕ ಹೇಳಿದ್ದಾರೆ. ಎರಡನೇದಾಗಿ ಅದೆಲ್ಲ ಆದ್ಮೇಲೆ ಅವತ್ತಿನ ದಿನ ಎಲ್ಲ ಭಿಕ್ಷುಗಳ ಮಧ್ಯ ಸಾರಿಪುತ್ತ ಮೊಗ್ಗಲಾಣ ಬಂತೇಜಿಯವರಿಗೆ ಇವರು ಅಗ್ಗ ಸಾವಕರು ಅಂತ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟು ನೇಮಿಸ್ತಾರೆ, ನೇಮಕ ಮಾಡ್ತಾರೆ ಅವರನ್ನ. ಅಗ್ಗ ಸಾವಕ, ಅಗ್ಗ ಅಂದ್ರೆ ಅಗ್ರ, ಶ್ರೇಷ್ಠ. ಸಾವಕ ಅಂದ್ರೆ ಶಿಷ್ಯರು, ಅತಿ ಶ್ರೇಷ್ಠ ಶಿಷ್ಯರು. ಅವರು ಮುಂದಿನ 44 ವರ್ಷ ಈ ಸಂಘವನ್ನ ನಡೆಸ್ಕೊಂಡು ಬರ್ತಾರೆ. ಭಗವಾನ್ ಬುದ್ಧರು ಅವ್ರಿಗೆ ಹೇಳ್ಬಿಟ್ರೆ ಮುಗಿದೋಯ್ತು. ಅವರೆಲ್ಲ ಅರೇಂಜ್ ಮಾಡೋದು, ನೋಡ್ಕೊಳ್ಳೋದು, ಇತರ ಊರುಗಳಲ್ಲೆಲ್ಲ ಇರ್ತಾರೆ, ಅವ್ರಿಗೆ ಸಂದೇಶ ಕಳಿಸ್ಕೊಡೋದು. ಅದಲ್ಲದೆ ತಮ್ಮ ಶಿಷ್ಯರ ವೃಂದ ಕೂಡ ಇರ್ತಿತ್ತು, ಅವರಿಗೂ ಬೋಧನೆಯನ್ನ ಮಾಡ್ತಾ ಇದ್ರು. ಹೀಗೆ ಸಾರಿಪುತ್ತ ಮೊಗ್ಗಲಾನ ಬಂತೇಜಿ ಅವರಿಗೆ ಅವತ್ತು ನೇಮಕ ಮಾಡಿರುವ ದಿನ ಮತ್ತು ಅವರು ಮಹಾಪರಿನಿಬ್ಬಾಣವನ್ನ ಅನೌನ್ಸ್ ಮಾಡಿರುವ ದಿನ
ಇದೇ ಫೆಬ್ರವರಿಯ ಪೂರ್ಣಿಮೆ ದಿನ, ಮಾಘ ಪೂರ್ಣಿಮೆ ದಿನ, ಮಾಘ ಪೂಜಾ ದಿನ ಅಂತ ಹೇಳ್ತಾರೆ. ಈ ಎಲ್ಲ ಘಟನೆಗಳನ್ನ ಒಳಗೊಂಡಿರ್ತಕ್ಕಂಥ ಈ ಪೂರ್ಣಿಮೆ ದಿನ ನಾವೆಲ್ಲ ಇಂಥ ಸುಂದರವಾದ ವಿಹಾರದಲ್ಲಿ ಕುಳಿತು ಧಮ್ಮವನ್ನ ಕೇಳುವ ಅವಕಾಶವನ್ನ ಹೊಂದಿದ್ದೇವೆ. ನಿಜ ಅಲ್ವಾ? ಇಲ್ಲ ಅಂದ್ರೆ ಎಲ್ಲಿರ್ತಿತ್ತು? ದೊಡ್ಡ ಬಂತೇಜಿಯವರು ಪಾಪ, ಅವ್ರು ಬಂತೇಜಿಯವರು 1956ರಲ್ಲಿ ಇಲ್ಲಿ ಬಂದು ಜೂನ್ 5ಕ್ಕೆ ಬರ್ತಾರೆ. 1956 ಬೋಧಿ ವೃಕ್ಷದ ಸಸಿಯನ್ನು ತಂದು ನೆಡ್ತಾರೆ. ಅವತ್ತಿನ ದಿವಸ ಅದನ್ನ ನೆಟ್ಟು ಒಂದು ಚಿಕ್ಕ ತೆಂಗಿನ ಗರಿಯ ಒಂದು ಗುಡಿಸಲು ಬಿಟ್ರೆ ಇಲ್ಲಿ ಏನೂ ಇರಲ್ಲ, ಅದೇ ಕುಟೀರ. ಅದರಲ್ಲೇ ಉಳಿದುಕೊಂಡು ಒಬ್ಬೊಬ್ಬರನ್ನ ಪರಿಚಯ ಮಾಡಿಕೊಂಡು ಆ ಉಪಾಸಕರ ಸಹಾಯದಿಂದ ಈ ಎಲ್ಲ ಮಹಾಬೋಧಿಯನ್ನ ಕಟ್ಟಿದ್ದಾರೆ. ಗೊತ್ತಾಯ್ತಾ? ಅದರಿಂದ ನಾವಿಲ್ಲಿ ಕುಳಿತುಕೊಳ್ಳೋದಿಕ್ ಸಾಧ್ಯ ಆಗಿದೆ. ಇಲ್ಲ ಅಂತಂದ್ರೆ ಇದನ್ನ ಕಟ್ಟಿ ಇಲ್ಲಿ ಪೂಜಾ ಧ್ಯಾನ ಎಲ್ಲ ಮಾಡಿ ದೊಡ್ಡ ಶಕ್ತಿಯನ್ನ ತುಂಬಿ ನಮಗೆಲ್ಲ ಕೊಟ್ಟಿದ್ದಾರೆ. ಆದ್ರಿಂದ ಇವತ್ತು ಸಾವಿರಾರು ಜನ ಬಂದು ಇಲ್ಲಿಂದ ಪ್ರಯೋಜನ ಪಡೆದುಕೊಂಡು, ಪುಸ್ತಕಗಳನ್ನು ಪಡೆದುಕೊಂಡು, ಧಮ್ಮ ಪಡೆದುಕೊಂಡು, ಧ್ಯಾನ ಪಡೆದುಕೊಂಡು, ಅನೇಕ ಭಿಕ್ಷುಗಳ ಆಶೀರ್ವಾದ ಪಡೆದುಕೊಂಡು, ಎಲ್ಲ ರೀತಿಯ ಎಲ್ಲ ಸಂದರ್ಭಗಳಲ್ಲಿ ಪೂಜೆ ಮಾಡಿಕೊಂಡು ಅದರ ಆಶೀರ್ವಾದ ಪಡೆದುಕೊಂಡು ಏನೆಲ್ಲ ಮಾಡೋದಕ್ಕೆ ಇಲ್ಲಿ ಬೆಳಿಗ್ಗೆ 5:30 ಹಿಡಿದು ಸಂಜೆ 8:30, 9ವರೆಗೂ ಇದು ಓಪನ್ ಇರುತ್ತೆ. ಎಷ್ಟೊಂದು ಜನ ಇಡೀ ಕರ್ನಾಟಕದಿಂದ, ಇಡೀ ಭಾರತದಿಂದ ಬರ್ತಾರೆ. ಈ ರೀತಿ ಬೇರೆ ರಾಜ್ಯಗಳಲ್ಲಿ ಇಲ್ಲ. ಇವಾಗ ಮಹಾರಾಷ್ಟ್ರದಂತ ದೊಡ್ಡ ದೊಡ್ಡ ಈಗ ವಿಹಾರಗಳು ಬರ್ತಾ ಇವೆ. ಆದ್ರೆ ಅಲ್ಲಿಯೂ ಕೂಡ ಅಷ್ಟು ಬೌದ್ಧರಾದ್ರೂ ಕೂಡ ಒಂದು ವಿಹಾರ, ಒಂದು ಟ್ರೈನಿಂಗ್ ಸೆಂಟರ್ ಅಂತ ಇಲ್ಲಿವರೆಗೂ ಇರಲಿಲ್ಲ. ಈಗ ಪ್ರಯತ್ನಗಳು ನಡೀತಾ ಇವೆ. ಅಥವಾ ನೀವು ಡೆಲ್ಲಿಗೆ ಹೋಗಿ, ಕಲ್ಕಟ್ಟಾಗ ಹೋಗಿ, ಚೆನ್ನೈಗೆ ಹೋಗಿ, ಯಾವುದೇ ರಾಜಧಾನಿಗೂ ಹೋಗಿ ನಿಮಗೆ ಈ ರೀತಿ ಸಿಗಲ್ಲ. ಇಷ್ಟೊಂದು ಕಾರ್ಯಕ್ರಮಗಳು ಆಗ 1956ರಲ್ಲಿ ಬಂತೇಜಿಯವರು ಧಮ್ಮದಾನ ಪ್ರಾರಂಭ ಮಾಡಿದ್ರು. ಧರ್ಮ ಉಪದೇಶ ಇಲ್ಲಿವರೆಗೂ ನಡೆದುಕೊಂಡು ಬಂದಿದೆ ಅಂದ್ರೆ ಇದು ಸಾಮಾನ್ಯನ? ಪ್ರತಿ ಭಾನುವಾರ, ಒಂದು ಭಾನುವಾರವೂ ಮಿಸ್ ಆಗಿಲ್ಲ. ಈ ಧಮ್ಮದಾನ ನಡೀತಾ ಇದೆ. ಎಷ್ಟು ಕಷ್ಟಪಟ್ರು, ಏನೆಲ್ಲ ಚಾಲೆಂಜಸ್ ಇತ್ತು, ಏನೆಲ್ಲ ಆಯ್ತು, ಆದ್ರೆ ಅದು ಯಾವುದು ಧರ್ಮಚಕ್ರವನ್ನ ನಿಲ್ಲಿಸಲಿಲ್ಲ. ಭಗವಾನ್ ಹೇಳ್ತಾರಲ್ಲ, ಭವತ್ತಿತೆ ಧಮ್ಮಚಕ್ಕೆ ಉಮ್ಮಾದೇವ ಸದ್ದ ಮನುಸಾವೇಸು ಏತಂಗ್ ಭಗವತ ಭಾರಾಣಸಿಯಂಗ್ ಇಸಿಪತನೆ ಮಿಗದಾಯೆ ಅನುತ್ತರಂಗ್ ಧಮ್ಮಚಕ್ಕಂಗ್ ಪವತ್ತಿತಂಗ್ ಅಪ್ಪಟಿವತ್ತಿಯಂಗ್ ಸಮನೇನವ ಬ್ರಾಹ್ಮಣೇನವ ದೇವೇನವ ಮಾರೇನವ ಬ್ರಹ್ಮುನಾವ ಕೇನಚಿವ ಲೋಕಸ್ಮಿಂಗ್. ಈ ಇಸಿಪತನ ಸಾರನಾಥದಲ್ಲಿ ಧಮ್ಮಚಕ್ರವನ್ನ ತಥಾಗತ ಬುದ್ಧರು ಉರುಳಿಸಿದ್ದಾರೆ. ಅದನ್ನ ಈ ಲೋಕದಲ್ಲಿ ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ, ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕಡಿಮೆ ಆಯಿತು, ಬೇರೆ ದೇಶಗಳಲ್ಲಿ ಎಲ್ಲ ಜಾಸ್ತಿ ಆಯ್ತು ಅಲ್ವಾ? ನಾವು ಹಿಸ್ಟ್ರಿ ನೋಡಿದ್ರೆ ಈಗ ಮತ್ತೆ ಈ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀಕ್ಷೆ ತಗೊಂಡ್ರು. ಅದರಿಂದ ಎಷ್ಟೊಂದು ಜನ ಬಂದರು. ಸುಮಾರು ಧ್ಯಾನದ ಕಾರ್ಯಕ್ರಮಗಳು, ಗೋಯಂಕಾ ಅವರ ಕಾರ್ಯಕ್ರಮಗಳು ನಡೆದ್ವು. ಅದರಿಂದ ಎಷ್ಟೊಂದು ಜನ ಬಂದರು. ಸಾವಿರಾರು ಭಿಕ್ಷುಗಳು ತಯಾರಾದರು, ಅವರು ಧರ್ಮೋಪದೇಶ ಮಾಡಿದರು. ಅದರಿಂದ ಎಷ್ಟೊಂದು ಜನ ಬಂದರು. ಪುಸ್ತಕಗಳು ಈಸ್ಟರ್ನರ್ಸ್, ವೆಸ್ಟರ್ನರ್ಸ್ ಬರೆದ್ರು. ಆ ಪುಸ್ತಕಗಳನ್ನ ಓದಿ ಎಲ್ಲ ದೇಶಗಳಿಂದ ಧಮ್ಮಕ್ಕೆ ಜನಗಳು ಬಂದರು ಅಲ್ವಾ? ಇದು ಒಂದು ಮುಕ್ತವಾದ ಅವಕಾಶ. ಯಾವ
ಕಟ್ಟಳೆಗಳು ಇಲ್ಲ, ರಗಳೆಗಳು ಇಲ್ಲ, ಯಾವ ಒಂದು ಕಿತಾಪತಿನೂ ಇಲ್ಲ. ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಅದು ಇದು ಕರ್ಮಕಾಂಡ. ಕರ್ಮಕಾಂಡದ ಒಂದು ಆ, ಏನಂತಾರೆ, ಜಂಜಾಟ ಇಲ್ಲ, ನಂಬಿಕೆಗಳ ಜಂಜಾಟ ಇಲ್ಲ. ನೇರವಾದ ಮನಸ್ಸನ್ನ ಬೆಳೆಸ್ಬೇಕು. ಒಳ್ಳೆ ನಡತೆ, ಒಳ್ಳೆ ಶೀಲ, ದಿನನಿತ್ಯದ ಆಚರಣೆ ಚೆನ್ನಾಗಿ ಹೇಗಿರ್ಬೇಕು, ಮನಸ್ಸನ್ನ ಹೇಗೆ ಬೆಳೆಸ್ಬೇಕು, ಪ್ರಜ್ಞೆ ಕರುಣೆಯನ್ನು ಹೇಗೆ ಬೆಳೆಸ್ಬೇಕು, ಬೋಧಿ ಜ್ಞಾನ ಹೇಗೆ ಪಡಿಬೇಕು. ಅಷ್ಟೇ ಬುದ್ಧ ಧಮ್ಮ ಅಂದ್ರೆ. ನಿಮ್ಮ ಕೆಲಸದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ದುಡ್ಡು ಹೇಗೆ ಗಳಿಸ್ಬೇಕು, ಚೆನ್ನಾಗಿ ಗಳಿಸ್ಬೇಕು ದುಡ್ಡು ಅಲ್ವಾ. ಚೆನ್ನಾಗಿ ದುಡ್ಡು ಗಳಿಸಿ, ಚೆನ್ನಾಗಿ ದಾನ ಮಾಡಿ, ಚೆನ್ನಾಗಿ ಒಳ್ಳೆಯ ಕುಟುಂಬ ಬೆಳೆಸಿ, ಎಲ್ಲರಿಗೂ ಮೈತ್ರಿ ಕೊಡಿ, ಧಮ್ಮ ಕೊಡಿ ಅಲ್ವಾ. ಒಳ್ಳೆಯ ಸಮಾಜ, ಜ್ಞಾನದ ಸಮಾಜ, ಕರುಣೆಯ ಸಮಾಜ, ಮೈತ್ರಿಯ ಸಮಾಜ. ಒಬ್ಬೊಬ್ರು ಆದ್ರೆ ಅವರೇ ಸಮಾಜ. ಮತ್ತೆ ನೀವು ಏನ್ ಮಾಡ್ಬೇಕಾಗಿಲ್ಲ, ನಿಮ್ಮ ಜೀವನ ನೀವು ಪರಿವರ್ತನೆ ಮಾಡಿಬಿಟ್ರು ಸಾಕು. ಅದು ತಾನಾಗಿಯೇ ಇತರರ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಇದು ನಿಜ ಅಲ್ವಾ. ನಾವು ಎಷ್ಟು ಲಕ್ಕಿ. ಭಗವಾನ್ ಬುದ್ಧರ ಹತ್ರ ಇದನ್ನ ಕಲೀಲಿಕ್ಕೆ ದೇವತೆಗಳೇ ಬರ್ತಾ ಇದ್ರು. ಇವತ್ತು ಇಡೀ ಜಗತ್ತಲ್ಲಿ ದೇವತೆಗಳ ಪೂಜೆನಲ್ಲೇನೆ, ಅಲ್ಲೇ ಧರ್ಮ ಪ್ರಾರಂಭ ಆಗುತ್ತೆ, ಅಲ್ಲೇ ಮುಕ್ತಾಯನೂ ಆಗೋಗ್ಬಿಡುತ್ತೆ. ದೇವತೆಗಳ ಸ್ತುತಿ ಮಾಡ್ಕೊಂಡಿರೋದು ಆ ಸ್ಥಿತಿಗೆ ಸೀಮಿತ ಆಗ್ಬಿಡುತ್ತೆ. ಆದರೆ ಭಗವಾನ್ ಬುದ್ಧರದನ್ನೆಲ್ಲ ದಾಟಿ ಅತ್ಥಾ ದೇವ ಮನುಷ್ಯನ, ದೇವತೆಗಳಿಗೂ ಮನುಷ್ಯರಿಗೂ ಗುರುಗಳಾದ್ರು. ಅವರಿಗೂ ಧಮ್ಮ ಬೇಕು. ಅವರು ಕೋಪದಿಂದ, ಸಿಟ್ಟಿನಿಂದ ಮುಕ್ತಿಯಾಗಿಲ್ಲ ಅಲ್ವಾ. ಆದ್ದರಿಂದ ಇಂಥ ಒಂದು ನೇರವಾದ, ಸರಳವಾದ, ಮೂಢವಾಗಿ ಯಾವುದೂ ಇಲ್ಲ ಇದರಲ್ಲಿ. ಶುದ್ಧ ಶ್ರದ್ಧೆ, ಶುದ್ಧ ಪ್ರಯತ್ನ, ಶುದ್ಧ ಜ್ಞಾನದಿಂದ ನಾವು ಬೆಳೆಸ್ಕೊಳ್ತಕ್ಕಂಥ ಮಾರ್ಗ ಆಗಿದೆ ಇದು. ಯಾರಿಗೂ ನಾವು ಕಾಂಪಿಟೇಷನ್ ಮಾಡಬೇಕಾಗಿಲ್ಲ, ಯಾರನ್ನು ಕೀಳಾಗಿ ನೋಡ್ಬೇಕಾಗಿಲ್ಲ, ಮೇಲಾಗಿಯೂ ನೋಡ್ಬೇಕಾಗಿಲ್ಲ, ಏನೂ ಇಲ್ಲ. ನಮ್ಮ ಧಮ್ಮದ ಪ್ರಾಕ್ಟೀಸಲ್ಲಿ ಪ್ರತಿಯೊಬ್ಬರಲ್ಲಿಯೂ ಬೋಧಿಯ ಬೀಜ ಇದೆ. ಆ ಬೋಧಿಯನ್ನ ಪಡಿಲಿಕ್ಕೆ ಎಲ್ಲರೂ ಶಕ್ಯರು, ಎಲ್ಲರಲ್ಲೂ ಆ ಯೋಗ್ಯತೆ ಇದೆ. ಆದ್ದರಿಂದ ನಾವು ಎಲ್ಲರನ್ನೂ ಗೌರವಿಸ್ತೀವಿ. ಎಂಥವನೇ ಆಗಿರ್ಲಿ, ಒಳ್ಳೆ ಮನುಷ್ಯ, ಕೆಟ್ಟ ಮನುಷ್ಯ, ಏನೇ ಆಗಿರ್ಲಿ, ಅವನಲ್ಲಿಯೂ ಒಳ್ಳೆ ಇದು ಇದೆ. ಅದನ್ನು ಸರಿಪಡಿಸ್ಬೇಕು. ಸರಿಯಾದ ಮನಸ್ಸಿನ ಸ್ಥಿತಿ, ಅವಕಾಶವನ್ನ ಬೆಳೆಸ್ಕೊಳ್ಬೇಕು. ಅದಕ್ಕೆ ನಾವು ತಯಾರಾಗ್ಬೇಕಂದ್ರೆ ನಮ್ಮಲ್ಲಿ ಧಮ್ಮ ಯಾವ ರೀತಿ, ಈ ಲೈಟ್ ಇದೆಯಲ್ಲ, ಲೈಟ್ ಬೆಳಗಿದ್ರೆ ಬೆಳಕು ಬೀಳುತ್ತಲ್ಲ ಇಲ್ಲಿ. ಅರೆ ಬೆಳಕು ಬೀಳೋಕ್ಕಿಂತ ಮುಂಚೆ ಲೈಟ್ ಏನ್ ಮಾಡ್ತಾ ಇದೆ, ತಾನು ಬೆಳಗ್ತಾ ಇದೆ. ತನ್ನಲ್ಲಿ ಅಷ್ಟು ಉಜ್ವಲವಾಗಿ ಬೆಳಕಿರೋದ್ರಿಂದ ಬೇರೆಯವ್ರಿಗೆ ಹರಡ್ತಾ ಇದೆ. ಅದೇ ರೀತಿ ನಮ್ಮಲ್ಲಿ ಧಮ್ಮ ಇದ್ರೆ ಸಮಾಜದಲ್ಲಿ ಧಮ್ಮ ಹರಡುತ್ತೆ. ನಾನು ಬರೀ ಸಮಾಜದಲ್ಲಿ ಧರ್ಮ ಹರಡ್ತೀನಿ ಅಂತ ಇದನ್ನ ಮಾಡಿದ್ರೆ ಆಗಲ್ಲ. ನಮ್ಮ ಜೀವನದಲ್ಲಿ ನಾವು ಅಲ್ಪ ಸ್ವಲ್ಪನಾದ್ರೂ ತರ್ತಾ ಇರಬೇಕು. ಅಷ್ಟು ಸೇವೆ ಹೋಗ್ತಾ ಇರುತ್ತೆ. ಜಾಸ್ತಿ ತಂದ್ರೆ ಜಾಸ್ತಿ ಬೇರೆಯವರಿಗೆ ಸೇವೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅರ್ಥ ಆಯ್ತಲ್ಲ. ಇವತ್ತಿನ ಈ ಮಾಘ ಪೂಜಾದ ಈ ದಿನದ ಈ ಧಮ್ಮವನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಈ ಗಾಥೆಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಪಾಲನೆ ಮಾಡಿ. ಭಗವಾನ್ ಬುದ್ಧರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರ್ಲಿ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ. ಭವತು ಸಬ್ಬ ಮಂಗಳಂಗ್ರ ಕಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸೋತ್ತಿ ಭವಂತು ತೇ. ಇವತ್ತು ವಿಶೇಷವಾಗಿ ವಿನೋದ್ ಮತ್ತು ಕಾವ್ಯ ಇದಿರೆಲ್ಲ ಬನ್ನಿ ಇಲ್ಲಿ, ಆಶೀರ್ವಾದ ಮಾಡ್ತೀವಿ. ಎಲ್ಲ ನಮ್ಮ ಬಂತೇಜಿಗಳೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಮದುವೆ ಆದ್ಮೇಲೆ ಆಶೀರ್ವಾದಕ್ಕೆ ನೀವು ಬಂದಿದ್ದೀರಿ, ಸಂಘ ದಾನ ಎಲ್ಲ ಮಾಡಿದ್ದೀರಿ, ಬಹಳ ವರ್ಷಗಳಿಂದ ಬರ್ತಾ ಇದ್ದೀರಿ. ಕೂತ್ಕೊಳ್ಳಿ. ಕಾವ್ಯ ಮುಂಚೆ ಬಂದಿದ್ರ ನೀವಿಲ್ಲಿ? ಓಕೆ.
ಅಭಿವಾದನ ಆಯುವಟ್ಟು ಸುಖಿ ಹೊತ್ತು ನಿಮಗೆ ಒಳ್ಳೇದಾಗ್ಲಿ. ನಿಮ್ಮ ಜೀವನ ಚೆನ್ನಾಗಿರ್ಲಿ, ಸುಖಮಯವಾಗಿರ್ಲಿ, ಆರೋಗ್ಯಮಯವಾಗಿರ್ಲಿ. ಒಳ್ಳೆಯ ಕೌಟುಂಬಿಕ ಜೀವನ, ಉಪಾಸಕ ಉಪಾಸಿಕ ಆಗಿ ನಿಮ್ಮ ಜವಾಬ್ದಾರಿಗಳನ್ನ ಚೆನ್ನಾಗಿ ನಿಭಾಯಿಸಿ. ನಿಮ್ಮ ಜವಾಬ್ದಾರಿಗಳನ್ನ ಪರಿಪೂರ್ಣಗೊಳಿಸಿ. ನಿಮ್ಮ ತಂದೆ ತಾಯಿಯರ, ಅತ್ತೆ ಮಾವಂದಿರ ಮೇಲೆ ಎರಡೂ ಕುಟುಂಬಗಳು ಇವಾಗ ಕೂಡಿ ಬಂದಿರೋದ್ರಿಂದ ಎರಡೂ ಕುಟುಂಬದ ಮೇಲೆ ನಿಮ್ಮ ಜವಾಬ್ದಾರಿ ಇರಬೇಕು. ಮೈತ್ರಿ ಇರಬೇಕು, ಕರುಣೆ ಇರಬೇಕು, ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು. ಎಲ್ಲಾ ಕ್ಷೇತ್ರದಲ್ಲಿ ಹೆಲ್ಪ್ ಮಾಡಬೇಕು. ಎಲ್ಲಕ್ಕಿಂತ ದೊಡ್ಡ ಹೆಲ್ಪ್ ಯಾವುದು? ಬೋಧಿ ಮಾರ್ಗದಲ್ಲಿ ಬೆಳಿಲಿಕ್ಕೆ, ಶೀಲ ಸಮಾಧಿ ಪ್ರಜ್ಞೆ ಮಾರ್ಗದಲ್ಲಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕು. ಆಶೀರ್ವಾದ ಹೇಳ್ತೀನಿ. ಆರಾಮಾಗಿ ಕುಳಿತುಕೊಳ್ಳಿ. ನಮೋ ತಸ್ಸ ಭಗವತು ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತತ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ನಮೋ ತತ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ವಿಪತ್ತಿ ಪಟಿವಾಹಾಯ ಸಬ್ಬ ಸಂಪತ್ತಿ ಸಿದ್ಧಿಯ, ಸಬ್ಬ ದುಃಖಂ ವಿನಾಶಾಯ, ಸಬ್ಬ ಭಯಂ ವಿನಾಶಾಯ, ಸಬ್ಬ ರೋಗಂ ವಿನಾಶಾಯ ಭವೇ ದೀರ್ಘಾಯುಕದಾಯಕಂ. ಸಬ್ಬ ಲೋಕಂ ಹಿತತ್ತಾಯ ಪರಿತ್ತಂ तं ಭಣಾಮಹೇ. ಸಮಂತ ಚಕ್ರವಾಳೇಷು ಅತ್ರ ಗಚ್ಚಂತು ದೇವತಾ. ಸದ್ಧಮ್ಮಂ ಮುನಿರಾಜಸ್ಸ ಸುನಂತು ಸಗ್ಗಮೋಕ್ಷದಂ. ಧಮ್ಮಸ್ಸವನ ಕಾಲೋ ಅಯಂ ಭದಂತ. ಧಮ್ಮಸ್ಸವನ ಕಾಲೋ ಅಯಂ ಭದಂತ. ಧಮ್ಮಸ್ಸವನ ಕಾಲೋ ಅಯಂ ಭದಂತ. ಪರಿತ ಸವನ ಕಾಲೋ ಅಯಂ ಭದಂತ. ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಏವಂ ಮೇ ಸುತಂ ಏಕಂ ಸಮಯಂ ಭಗವಾ ಸಾವತ್ತಿಯಂ ವಿಹರತಿ ಜೇತವನೆ. ಅನಾಥ ಪಿಂಡಿಕಸ್ಸ ಆರಾಮೆ. ಅಥಕೋ ಅನ್ಯತರಾ ದೇವತಾ ಅಭಿಕ್ಕಂತಾಯ ರತ್ತಿಯ ಅಭಿಕ್ಕಂತವನ್ನ. ಕೇವಲ ಕಪ್ಪಂ ಜೇತವನಂಗೋ ಭಾಸೇತ್ವಾ ಯೇನ ಭಗವಾತೇನುಪಸಂಕಮಿ. ಉಪಸಂಕಮಿತ್ವಾ ಭಗವಂತಂ ಅಭಿವಾದೇತ್ವಾ ಏಕಮಂತಂ ಅಟ್ಠಾಸಿ. ಏಕಮಂತಂ ठिता को सा देवता भगवंतं गाथाय अज्जभासी. बहुदेवा मनुष्या च मंगलानि अचिन्तयुं. आकंखमाना सोत्थानं ब्रूहि मंगलमुत्तमं. असेवना च बालानां पंडितानां च सेवना. पूजा च पूजनीयानां एतं मंगलमुत्तमं. पटिरूपदेशवासो च पुब्बे च कतपुण्यता. अत्त सम्मापनिधि च एतं मंगलमुत्तमं. बाहु सच्चं च सिप्पं च विनयो च सुशिक्षितो. सुभाषिता च या वाचा एतं मंगलमुत्तमं. माता पितु उपट्ठानं पुत्रदारस्य संगहो. अनाकुला च कम्मन्ता एतं मंगलमुत्तमं. दानं च धम्मचर्या च ज्ञातकानं च संगहो. अनवज्जानि कम्मानि एतं मंगलमुत्तमं. आरति विरति पापा मज्जपानं च संयमो. अपमादो च धम्मेषु एतं मंगलमुत्तमं. कारवो च निवातो च सन्तुष्टि च कतन्युता. कालेन धम्मसवनं एतं मंगलमुत्तमं. खन्ति च सोवच सता समनानं च दर्शनं. कालेन धम्मसाकच्छा एतं मंगलमुत्तमं. तपो च ब्रह्मचर्या च अर्यसच्चानदर्शनं. निब्बानसच्चिकिर्या च एतं मंगलमुत्तमं. पुट्ठस्य लोकधम्मेहि चित्तं यस्य न कम्पति. अशोकं विरजं खेमं एतं मंगलमुत्तमं.
ಏತಾದಿಸಾನಿ ಕತ್ವಾನ ಸಬ್ಬತ್ತಮಪರಾಜಿತ ಸಬ್ಬತ್ತ ಸೋತಿಂಗಚ್ಚಂತಿ ತಂ ತೇ ಸಂಮಂಗಳ ಉತ್ತಮಂತಿ ಏತೇನ ಸಚ್ಚವಜ್ಜೇನ ಸೋತಿತೆ ಹೋತು ಸಬ್ಬದಾ ಏತೇನ ಸಚ್ಚವಜ್ಜೇನ ಸಬ್ಬ ದುಃಖ ವಿನಸತು ಏತೇನ ಸಚ್ಚವಜ್ಜೇನ ಸಬ್ಬ ಭಯ ವಿನಸತು ಏತೇನ ಸಚ್ಚವಜ್ಜೇನ ಸಬ್ಬ ರೋಗ ವಿನಸತು ಏತೇನ ಸಚ್ಚವಜ್ಜೇನ ಹೋತು ತೇ ಜಯ ಮಂಗಳಂ ಏತೇನ ಸಚ್ಚವಜ್ಜೇನ ಪಾತು ತೇ ರತನತ್ತಯಂ ಸಬ್ಬಿತಿಯೋ ವಿವಜಂತು ಸಬ್ಬ ರೋಗೋ ವಿನಸತು ಮಾತೆ ಭವತ್ವಂತರಾಯೋ ಸುಖೀ ದೀರ್ಘಾಯುಕೋ ಭವ ಅಭಿವಾದನಶೀಲೆ ಸ ನಿಚಂ ವೃದ್ಧಾಪಚಾಯಿನೋ ಚತ್ತಾರೋ ಧಮ್ಮ ವಡ್ಢಂತಿ ಆಯುವನ್ನೋ ಸುಖಂ ಬಲಂ ಆಯುರಾರೋಗ್ಯ ಸಂಪತ್ತಿ ಸಗ್ಗ ಸಂಪತ್ತಿ ಮೇವಚ ಅಥೋ ನಿಬ್ಬಾನ ಸಂಪತ್ತಿ ಇಮಿನಾತೆ ಸಮಿಜ್ಜತು ಭವತು ಸಬ್ಬ ಮಂಗಲಂ ರಕ್ಷಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸದಾ ಸುತ್ತಿ ಭವಂತು ತೇ ಭವತು ಸಬ್ಬ ಮಂಗಲಂ ರಕ್ಷಂತು ಸಬ್ಬ ದೇವತಾ ಸಬ್ಬ ಧಮ್ಮಾನುಭಾವೇನ ಸದಾ ಸುತ್ತಿ ಭವಂತು ತೇ ಭವತು ಸಬ್ಬ ಮಂಗಳಂ ರಕ್ಷಂತು ಸಬ್ಬ ದೇವತಾ ಸಬ್ಬ ಸಂಘಾನುಭಾವೇನ ಸದಾ ಸುತ್ತಿ ಭವಂತು ತೇ ಸಾಧು ಸಾಧು ಸಾ ಭಗವಾನ್ ಬುದ್ಧ ಧಮ್ಮ ಸಂಘದ ಆಶೀರ್ವಾದದಿಂದ ವಿನೋದ್ ಮತ್ತು ಕಾವ್ಯ ನೀವು ಸುಖವಾಗಿರಿ, ಜೀವನದಲ್ಲಿ ಬೆಳೀತಾ ಇರಿ. ನಮ್ಮ ಗುರುಗಳಾದ ಬಡೆ ಬಂತೆ, ಗುರು ಬಂತೆ ಎಲ್ಲರ ಆಶೀರ್ವಾದ ನಿಮ್ಮ ಮೇಲಿರಲಿ, ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರಲಿ. ಮೈತ್ರಿ, ಕರುಣೆ, ಮುದಿತಾ, ಉಪೇಕ್ಷಾದೊಂದಿಗೆ ನಿಮ್ಮ ಜೀವನ ಬೋಧಿ ಮಾರ್ಗದಲ್ಲಿ ನಡೀತಾ ಬೋಧಿ ಸುಖ ಪಡೆಯಿರಿ. ಸಾಧು ಸಾಧು ಸಾಧು. ಒಳ್ಳೆಯದಾಗಿ ಸುಖಿ ಹೊತ್ತು ಈ ಮಂಗಳ ಸೂತ್ರ ಪಠಣ ಮಾಡಿದೀನಲ್ಲ, ಇದನ್ನ ನೀವು ಮನೆಯಲ್ಲಿ ಚೆನ್ನಾಗಿ ಡೈಲಿ ಹೇಳ್ಬೇಕು. ಸಂತೋಷ. ಮುಂದಿನ ವಾರ ಒಬ್ಬ ದೊಡ್ಡ ಭಂತೇಜಿಯವ್ರು ಬರ್ತಾ ಇದ್ದಾರೆ. ನಿಮ್ಮಲ್ಲೋ ಭಂತೇಜಿ ಅಂತ, ನಿಮ್ಮಲ್ಲೋ ನಿರ್ಮಲಾ ಭಂತೇಜಿಯವರು, ಐಲ್ಯಾಂಡಿನವರು. ಬಹಳ ಒಂದು ವಿಶೇಷ ಪ್ರವಚನ ಕೊಡೋರಿದ್ದಾರೆ ಮುಂದಿನ ವಾರ. ದಯಮಾಡಿ ನೀವೆಲ್ಲರೂ ಬಂದು ಅದರ ಪ್ರಯೋಜನ ಪಡಿಬೇಕಾಗಿ ವಿನಂತಿಸುತ್ತಾ, ನೀವು ಎಲ್ಲರೂ ಸುಖ ಶಾಂತಿ ಆರೋಗ್ಯದಿಂದ, ನಿಮ್ಮ ಕುಟುಂಬದವರು ತ್ರಿರತ್ನದ ಆಶೀರ್ವಾದದಿಂದ, ನಮ್ಮ ಸಂಘದ ಆಶೀರ್ವಾದದಿಂದ, ನಮ್ಮ ಪರಮ ಪೂಜ್ಯ ಬಡೆ ಭಂತೇಜಿಯವರ ಕರುಣೆಯಿಂದ, ಗುರು ಭಂತೇಜಿಯವರ ಆಶೀರ್ವಾದದಿಂದ ಎಲ್ಲ ನೀವು ಆರೋಗ್ಯ ಸುಖ ಶಾಂತಿಯಿಂದ ಇದ್ದು ಸಮೃದ್ಧಿಯಲ್ಲಿ ಬೆಳೆದು ಧಮ್ಮಪಥದಲ್ಲಿ ಬೆಳೆದು ನಿಬ್ಬಾಣದ ಸುಖವನ್ನ ಪಡೆಯಿರಿ. ಭವತು ಸಬ್ಬ ಮಂಗಲಂ. ಸುಖವಾಗಿರಿ. ನಮೋ ಬುದ್ಧಾಯ.